ಓ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಃ ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕಾಂಚೀವಾಸಾಯ ವಿದ್ಮಹೇ ಶಾಂತರೂಪಾಯ ಧೀಮಹಿ ತನ್ನೋ ಚಂದ್ರಶೇಖರೇಂದ್ರ ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಪತಂಜಲಿ ಯೋಗ ಸೂತ್ರಗಳು 4ನೇ ಉಪನ್ಯಾಸಕ್ಕೆ ಆತ್ಮೀಯ ಸ್ವಾಗತ. ನಾವಿದನ್ನ ಗುರು ಶಿಷ್ಯ ಸಂವಾದ ರೂಪದಲ್ಲಿ ಗಮನಿಸ್ತಾ ಇದ್ದೀವಿ. ನಮ್ಮ ಈ ಒಂದು ಕಥೆಯಲ್ಲಿ ಗುರು ಯಾರಪ್ಪ ಅಂದ್ರೆ ಪತಂಜಲಿ. ನಮ್ಮ ಪತಂಜಲಿ ಬೇರೆ, ಪತಂಜಲಿ ಮಹರ್ಷಿ ಬೇರೆ. ಶಿಷ್ಯ ಯಾರಪ್ಪ ಅಂದ್ರೆ ಸಂಕಷ್ಟಕ್ಕೆ ಒಳಗಾಗಿರತಕ್ಕಂತಹ ಅರ್ಜುನ. ಗುರುಗಳು ಬರೇಳಿದ್ರು. ಗುರುಗಳು ಬರೇಳಿದಾಗ ಶಿಷ್ಯ ಆ ಸಮಯಕ್ಕೆ ಬರೋದು ಸಹ ಗುರುವಿನ ಒಂದು ಸುಯೋಗ. ಅರ್ಜುನ ಬಂದ. ಹೇಳಿದ್ರು, 1 ತಿಂಗಳು ಈ ಬಗ್ಗೆ ಎಲ್ಲ ನೋಡ್ಕೊಂಡು ಬಾರಪ್ಪ ಅಂತ. ಗುರುಗಳಿಗೂ ಸಂತೋಷ ಆಯಿತು. ಬಂದು ನಮಸ್ಕಾರ ಮಾಡ್ದ. ಕೂತ್ಕೊಳ್ಳಯ್ಯ ಅಂದ್ರು. ಕೂತ. ಗುರುಗಳು ಕೇಳಿದ್ರು, ಏನಪ್ಪ 3 ಸೂತ್ರಗಳು ಪಾಠ ಮಾಡಿದ್ವಲ್ಲ, ಅರ್ಥ ಆಯ್ತಾ ನಿನಗೆ? ಅದಕ್ಕೆ ಶಿಷ್ಯ ಅಂತ, ಗುರುಗಳೇ ನೀವ್ ಹೇಳಿದ್ರಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಅಂದ್ರೆ ಏನು ಯೋಚನೆ ಮಾಡಬಾರದು ಅಲ್ವೇ? ಹೌದು ಕಣಯ್ಯ. ಆದ್ರೆ ಗುರುಗಳೇ, 1 ತಿಂಗಳಿಂದ ಇದ್ರ ಬಗ್ಗೆ ಯೋಚನೆ ಮಾಡಿ 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 ಸಾಕಾಗೋಗಿದೆ. ಇದು ಯಾಕೆ ಹೀಗೆ? ನೀವು ಯೋಚನೆ ಮಾಡಬಾರದು ಅಂತ ಹೇಳಿದ್ರಿ. ಆದ್ರೆ ಈ ಬಗ್ಗೆ ಯೋಚನೆ ಮಾಡಿ ಮಾಡಿ ಒಮ್ಮೊಮ್ಮೆ ಒಂದೊಂಥರ ಅನ್ನಿಸ್ತದೆ. ಸ್ಪಷ್ಟತೆ ಸಿಗ್ತಾ ಇಲ್ಲ. ದೇರ್ ಇಸ್ ನೋ ಕ್ಲಾರಿಟಿ. ಇಷ್ಟು ಯೋಚನೆ ಮಾಡ್ಬೇಕಾ ಅನ್ನಿಸ್ಬಿಟ್ಟಿದೆ ಅಂದ. ಅದಕ್ಕೆ ಗುರುಗಳಂದ್ರು, ನೋಡಪ್ಪ ಇದು ಬೇಕಾಗತ್ತೆ, ಅಗತ್ಯ. ಇದೊಂಥರ ಪೋಲ್ ವಾಲ್ಟ್ ಇದ್ದಾಗಿ. ಪೋಲ್ ವಾಲ್ಟ್ ಅಲ್ಲಿ ಎತ್ತರಕ್ಕೆ ಜಿಗಿಬೇಕು. 6 ಮೀಟರ್ ಎತ್ತರ ಜಿಗಿತಾರೆ ವರ್ಲ್ಡ್ ಚಾಂಪಿಯನ್ಸ್. ಅವನು ಹಂಗೆ ಎಷ್ಟು ದೂರದಿಂದ ಓಡಿ ಬಂದ್ರು ಜಿಗಿಯಕ್ಕಾಗಲ್ಲ. ಅದಕ್ಕೊಂದು ಕೋಲ್ ಇರುತ್ತೆ, ಅದೇ ಪೋಲ್ ವಾಲ್ಟ್. ಅದನ್ನ ಕಾರ್ಬನ್ ಕಾಂಪೋಸಿಟ್ ಅಥವಾ ಫೈಬರ್ ಗ್ಲಾಸ್ ಕಾಂಪೋಸಿಟ್ ಇವೆಲ್ಲ ಬಳಸಿ ಅತ್ಯಾಧುನಿಕವಾಗಿ ಮಾಡಿರ್ತಾರೆ. ಅದಕ್ಕೆ ಅದರದೇ ಆದಂತಹ ಫ್ಲೆಕ್ಸಿಬಿಲಿಟಿ ಅಥವಾ ಸ್ಟಿಫ್ನೆಸ್ ಮತ್ತೆ ತೂಕವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಎಲ್ಲ ಇರುತ್ತೆ. ಅದರದ್ದು ಎಷ್ಟಪ್ಪ ಅಂದ್ರೆ ಅದು ಒಂದು 4 ಮೀಟರ್ ಇರುತ್ತೆ. ಅದು
ಅವ ಆಟಗಾರ ಅದನ್ನ ಹಿಡ್ಕೊಂಡು ಓಡ್ ಬಂದು ಅದನ್ನ ಮೀಟಿ ಮೇಲೋಗ್ಬೇಕು. ಮೇಲೋದ ಮೇಲೆ ಆಮೇಲೆ ಕೋಲ್ ಬಿಟ್ಬಿಡ್ತಾನೆ, ಬಿಟ್ಟು ಆ ಕಡೆ ಹೊರಟೋಗ್ತಾನೆ. ಆಗ್ಲೇ ಪಂದ್ಯ ಅದು. ಗುರುಗಳಂದ್ರು, ನೋಡಪ್ಪ ಈ ತರ ಪೋಲ್ ವಾಲ್ಡ್ ತರ ಕಣೆಯ, ಯೋಚನೆ ಬಿಡಬೇಕು ಅಂದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು, ಸ್ವಲ್ಪ ಹಿಡ್ಕೋಬೇಕು, ಯೋಚನೆ ಚಿಂತನೆಗಳನ್ನು ಹಿಡ್ಕೋಬೇಕು. ಹಿಡ್ಕೊಂಡು ಒಮ್ಮೆ ಒಳ್ಳೆ ಘಟ್ಟ ತಲುಪಿದ ಮೇಲೆ ನಿನಗೆ ಗೊತ್ತಾಗ್ತದೆ. ನೀನು ಯೋಚನೆ ಬಿಡೋದಲ್ಲ, ಯೋಚನೆಯೇ ನಿನ್ನ ಬಿಟ್ಟು ಹೋಗುತ್ತೆ. ಅಲ್ಲಿ ತನಕ ನೀನಿದು ಮಾಡ್ತಾ ಇರತಕ್ಕಂಥದ್ದು ಒಳ್ಳೆಯದು. ಅರ್ಜುನ ಅಂದ, ಆಯ್ತು ಗುರುಗಳೇ, ಅದರಿಂದ ನನಗೆ ಯಾಕೋ ಅಷ್ಟು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ನೀವು ಮೊದಲನೇದಾಗಿ ಹೇಳಿದ್ರಿ ಅಥವಾ ಯೋಗ ಅನುಶಾಸನಂ ಅಂತ, ಶಿಸ್ತು ಅಂತ ಹೇಳಿದ್ರಿ. ನೀವು ಹೇಳಿದಾಗೆ ಈಗ ನಾನು ಶಿಸ್ತಿನಿಂದ ಇದ್ದೀನಿ. ದಿನಾ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುನ್ನ ಒಂದು ನಿಗದಿತ ಅವಧಿಗೆ ಹೇಳ್ತಾ ಇದ್ದೀನಿ, ಈ ಚಿಂತನೆಗಳನ್ನ ಮಾಡ್ತಾ ಇದ್ದೀನಿ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ 2ನೇ ಸೂತ್ರ ಹೇಳಿದ್ರಿ. ಅಂದ್ರೆ ಮನಸ್ಸಿನಲ್ಲಿ ಬದಲಾವಣೆಗಳಾಗ್ತಾ ಇರುತ್ತದೆ. ಬದಲಾವಣೆ ಆಗ್ತಾ ಇದ್ರೆ ಮನಸ್ಸು, ಬದಲಾವಣೆ ಆಗ್ತಾ ಇದ್ರೆ ಅದು ಥಾಟ್ಸ್, ಯೋಚನೆಗಳು, ಮಾಡಿಫಿಕೇಶನ್ಸ್ ಇನ್ ದಿ ಮೈಂಡ್. ಅದು ನಿಂತ್ರೆ ಯೋಗ ಅಂದ್ರಿ. ನನಗೆ ನಿಂತ ಅನುಭವ ಆಗಿಲ್ಲ. ಗುರುಗಳು ನಕ್ರು, ಅಷ್ಟು ಸುಲಭಕ್ಕೆ ಆಗ್ಬಿಡುತ್ತೆ, ಆಗಲ್ಲ. ಆಮೇಲೆ ಹೇಳಿದ್ರಿ, ಅದು ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರಿ. ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ. ಅದಾಗ್ಬಿಟ್ರೆ ಸಾಧಕ ಅಥವಾ ಇಲ್ಲಿ ನಾನು ನನ್ನ ನಿಜ ಸ್ವರೂಪದಲ್ಲಿ ನೆಲೆಸ್ತೇನೆ ಅಂತ ಹೇಳಿದ್ರಿ. ಯಾಕೋ ನನಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಚಿತ್ತವೃತ್ತಿ ನಿರೋಧ ಅಷ್ಟು ಸುಲಭ ಅಲ್ಲ. ಗುರುಗಳಂದ್ರು, ಆಯ್ತಪ್ಪ, ಚಿತ್ತವೃತ್ತಿ ನಿರೋಧದ ಪ್ರಶ್ನೆ ನೋಡಪ್ಪ, ನೀನು ಅಭ್ಯಾಸ ಮಾಡಿ 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 ವೃತ್ತಿ ಇರಲೇಬೇಕು. ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಇರಲೇಬೇಕು ಅನ್ನೋದು ನಿನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಯು ಆರ್ habituated to keep on thinking and thinking and thinking. ಏನಿಲ್ಲದೆ ಇದ್ರೆ ಏನೋ ಮೈ ಮೇಲೆ ಹೇಳ್ಕೋತೀಯ, ಯೋಚನೆ ಮಾಡ್ತೀಯ. ಹಾಗಾಗ್ಬಿಟ್ಟಿದೆ. ಅದಕ್ಕೆ ಬೇರೆ ಇನ್ನೊಂದು ರೀತಿನಲ್ಲಿ ಹೇಳ್ತೀನಿ. ಹಿಂದೆ ಮಡಕೆ ಬಗ್ಗೆ ಹೇಳಿದ್ದೆ, ಜ್ಞಾಪಕ ಇದೆಯಾ ಅಂದ್ರು. ಹೌದು ಗುರುಗಳೇ, ಗೊತ್ತು, ಜ್ಞಾಪಕ ಇದೆ. ಹೇಗೆ ಒಂದು ಜೇಡಿ ಮಣ್ಣು ವಿವಿಧ ಆಕಾರಗಳನ್ನು ಪಡೆದುಕೊಳ್ಳುತ್ತೋ ಆ ಬಗ್ಗೆ ಹೇಳಿದ್ರಿ. ಹಾಗೇನೆ ನಮ್ಮ ಮನಸ್ಸುನುವೆ ಮೈಂಡ್ ಸ್ಟಫ್ ವಿವಿಧ ಆಕಾರಗಳನ್ನು ಪಡ್ಕೊಳ್ಳುತ್ತೆ. ಅದಕ್ಕೆ ಯೋಚನೆ ಅಂತ ಕರಿತೀವಿ. ಅದೇ ಥಾಟ್ಸು, ಅದು ಗೊತ್ತಿದೆ. ಅದಕ್ಕೆ ಗುರುಗಳು ಹೇಳಿದ್ರು ನೋಡಿ, ಇದಕ್ಕೆ ಸ್ವಾಮಿ ವಿದ್ಯಾರಣ್ಯರು ಜೀವನ್ಮುಕ್ತಿ ವಿವೇಕದಲ್ಲಿ ಒಂದು ವಿವರಣೆ ಕೊಟ್ಟಿದ್ದಾರಪ್ಪ. ನಿನಗೆ ಅರ್ಥ ಆಗ್ಲಿ ಅಂತ ಅದನ್ನ ಹೇಳ್ತೀನಿ, ಸ್ವಲ್ಪ ಕೇಳಿಸ್ಕೊ. ಹೇಳಿ ಗುರುಗಳೇ. ನೋಡಪ್ಪ, ಒಂದು ಕ್ಲೇ, ಜೇಡಿ ಮಣ್ಣಿದೆ. ಅದಕ್ಕೆ ಸಮಾನಾಂತರ ನಮ್ಮಲ್ಲೇನಿದೆ? ಮೈಂಡ್ ಸ್ಟಫ್. ಇದು ಏನೋ ಒಂಥರ ಜೇಡಿ ಮಣ್ಣು ತರ. ಅಂದ್ರೆ ಲಿಟ್ರಲಿ ಹೇಳ್ತಾ ಇಲ್ಲಪ್ಪ, ಉದಾಹರಣೆ ಕಂಪೇರ್ ಮಾಡ್ಬೇಕಲ್ಲ, ಅದಕ್ಕೆ ಅಂದ್ರು ಪತಂಜಲಿಗಳು.
ನಾನು ಹಂಗಂದೆ ಅಂತ ಅನ್ಕೋಬಿಡಿ. ಪತಂಜಲಿಗಳು ಆ ಜೇಡಿ ಮಣ್ಣಿಗೆ ಏನೋ ಒಂದು ಆಕಾರ ಕೊಡ್ತೀವಿ, ಅದೊಂದು ಆಕಾರವನ್ನು ಪಡ್ಕೊಳ್ಳುತ್ತೆ, ಅದಕ್ಕೆ ಮಡಕೆ ಅಂತೀವಿ. ಹಾಗೆ ನಾವು ಜನ್ಮ ತಳೆದಾಗ ನಮ್ಮ ಮನಸ್ಸು ಹೇಗಪ್ಪ ಬಂತು ಅಂತ ಹೇಳಿದ್ರೆ, ನಮ್ಮ ನಿಜ ಸ್ವರೂಪ ಬ್ರಹ್ಮನಿಂದಲೇ ಬಂತು. ಅದಕ್ಕೆ ಅಖಂಡ ಆಕಾರ ವೃತ್ತಿ ಅಂತ ಹೆಸರು. ಅಖಂಡ ಅಂದ್ರೇನು? ವಿಭಾಗಿಸಕ್ ಸಾಧ್ಯವಿಲ್ಲದೆ ಇರತಕ್ಕಂಥದ್ದು. ಅಖಂಡ ಆಕಾರ ಅಂದ್ರೆ ಅದು ವಿಭಾಗ ಮಾಡಕ್ಕೆ ಆಗಲ್ಲ. ನಮ್ದು ಅದೇ ಅದರಿಂದ ಮಾಡಲ್ಪಟ್ಟಿದೆ, ಅದಿದೆ. ಮಿಕ್ಕಿದೆಲ್ಲ ಆ ಕಡೆ ಇಟ್ಕೋ. ಈ ಬ್ರಹ್ಮ ಯಾರು ಅದೆಲ್ಲ ಈ ಯೋಚನೆ ಮಾಡಬೇಡ. ನಮ್ಮ ಮನಸ್ಸು ಏನನ್ನ ಒಳಗೊಂಡಿದೆ ಅಂದ್ರೆ ಈ ಬ್ರಹ್ಮವನ್ನೇ ಒಳಗೊಂಡಿದೆ. ಯಾವಾಗ? ಆರಂಭದಲ್ಲಿ. ಈ ಒಂದು ಮಡಕೆ ಮಾಡಿದಾಗ ಅದ್ರೊಳಗಡೆ ಏನಿದೆ? ಆರಂಭದಲ್ಲಿ ಖಾಲಿ ಅನ್ನೋಂಗಿಲ್ಲ. ಆಕಾಶ. ಆಕಾಶ ಅಂತ ಯಾಕೆ ಕರಿತೀವಿ ಅಂದ್ರೆ ಅಲ್ಲಿರ್ತಕ್ಕಂಥ ಗಾಳಿನೂ ತೆಗಿಬೋದು ಬೇಕಾದ್ರೆ. ಏನ್ ಹೇಳ್ತಾರೆ ಅದಕ್ಕೆ? ಹರ್ಮಿಟಿಕಲ್ ಸೀಲಿಂಗ್ ಅಂತಾರೆ, ಗೊತ್ತಾ? ಗಾಳಿ ಮತ್ತೆ ಗಾಳಿ ಏನು ಹೋಗ್ಲ, ಏರ್ ಟೈಟ್ ಮಾಡಿಡ್ಬೋದು, ಗಾಳಿ ಎಲ್ಲ ತೆಗಿಬೋದು. ಸ್ಪೇಸ್ ತೆಗಿಯಕ್ ಸಾಧ್ಯವಾ? ತೆಗಿಯಕ್ ಸಾಧ್ಯ. ಆಮೇಲೆ ಏನ್ ಮಾಡ್ತೀಯ? ಮಡಕೆನಲ್ಲಿ ನೀನು ಹಾಲಾಕ್ತೀಯ, ಹಾಲಲ್ಲಿ ತುಂಬಿಸ್ತೀಯ. ಆಗ ಮಡಿಕೆಯಲ್ಲಿ ಏನಿದೆ? ಹಾಲಿದೆ. ಮೊಸರಲ್ಲಿ ತುಂಬಿಸ್ತೀಯ, ಮೊಸರಿದೆ. ಜೇನು ತುಪ್ಪದಲ್ಲಿ ತುಂಬಿಸ್ತೀಯ, ಜೇನು ತುಪ್ಪ ಇದೆ. ತುಪ್ಪದಲ್ಲಿ ತುಂಬಿಸ್ತೀಯ, ತುಪ್ಪ ಇದೆ. ಅಷ್ಟೇ. ಈಗ ಮಡಿಕೆಯಲ್ಲಿ ಏನಿದೆ ಅಂದ್ರೆ ಅದ್ರೊಳಗಡೆ ಏನಿದೆಯೋ ಅದು ಹೇಳ್ತೀವಿ. ಹಾಗೇನೆ ನಿನ್ನ ಮನಸ್ಸು ಮೊದಲು ಬ್ರಹ್ಮಾಕಾರವಾಗೇ ಇತ್ತು. ಆಮೇಲೆ ಏನ್ ಮಾಡಿದೆ ನೀನು? ಅದರೊಳಗಡೆ ನಿನ್ನ ಬೇಕು ಬೇಡಗಳು, ಭಯ, ಆತಂಕ ಎಲ್ಲ ತುಂಬಿದೆ. ಅದಕ್ಕೆ ನಿನ್ನ ಮನಸ್ಸು ಆಯಾಯ ಆಕಾರಗಳನ್ನು ಪಡ್ಕೋತಾ ಹೋಯ್ತು. ಈ ಮಡಿಕೆಯಲ್ಲಿ ಹಾಲು ಹಾಕಿದೆಯೋ ಮೊಸರು ಹಾಕಿದೆಯೋ ಅದೆಲ್ಲ ತೆಗೆದು ಖಾಲಿ ಮಾಡ್ಬಿಟ್ರೆ ಏನು ಉಳಿಯುತ್ತೆ? ಸ್ಪೇಸ್ ಅಷ್ಟೇ. ಅಂತೆಯೇ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಯೋಚನೆಗಳನ್ನ ನೀನು ತೆಗೆದು ಹಾಕ್ಬಿಟ್ರೆ ಏನು ಉಳಿಯುತ್ತೆ? ಬ್ರಹ್ಮ, ನಿನ್ನ ನಿಜ ಸ್ವರೂಪನೇ ಉಳಿಯುತ್ತೆ. ಇದು ಸತ್ಯ ಕಣೆಯ, ಇದು ನೀನ್ ತಿಳ್ಕೋ. ಇದು ಅಷ್ಟು ಸುಲಭಕ್ಕೆ ಅರ್ಥ ಆಗತ್ತೆ. ಶಿಷ್ಯ ಅಂದ, ಗುರುಗಳೇ ಆದ್ರೂ ಕಷ್ಟ ಇದು. ಯಾಕೆ ಅಂತ ಹೇಳಿದ್ರೆ ಯೋಚನೆಗಳು ಬೆಂಬಿಡದೆ ಬರ್ತಾ ಇರುತ್ತೆ, ಒಂದರಿಂದ ಒಂದು ಬರ್ತಾ ಇರುತ್ತೆ. ನೀವ್ ಹೇಳ್ತೀರಾ ಅದನ್ನ ತಡಿಬೇಕು ಅಂತ. ನೀವೆಂತ ಸುಂದರ ಉದಾಹರಣೆ ಕೊಟ್ಟರು ನಮಗದು ಸಾಧ್ಯ ಇಲ್ಲ. ಯಾಕೆ ಈ ತರ ಇಷ್ಟು ಕಷ್ಟ? ಗುರುಗಳಂದ್ರು, ನೋಡಪ್ಪ ಸತ್ಯ ಹೇಳಬೇಕು ಅಂದ್ರೆ ನೋಡಪ್ಪ, ಈ ತರಗತಿಯಲ್ಲಿ ಏನು ಹೇಳಿದ್ನೋ ಹಿಂದಿನ ತರಗತಿಯಲ್ಲಿ ಇಡೀ ಯೋಗ ಅಷ್ಟೇ ಕಣೆಯ. ನಾನು ಹೇಳಕ್ಕೂ ಏನಿಲ್ಲ, ನೀನು ಕೇಳಿಸ್ಕೊಳ್ಳಕ್ಕೂ ಏನಿಲ್ಲ. ನೀನು ಶಿಸ್ತಿನಿಂದ ಇದನ್ನು ಪಾಲಿಸ್ಬಿಟ್ಟು ಚಿತ್ತವೃತ್ತಿ ನಿರೋಧ ಸಾಧ್ಯ ಆಗ್ಬಿಟ್ರೆ ನಿನಗೆ ನಿಜ ಸ್ವರೂಪದ ದರ್ಶನ ಆಗೋಗುತ್ತೆ. ಅಲ್ಲಿಗೆ ಮುಗಿದ ಕಣೆಯ, ಅಷ್ಟೇ.
ಮತ್ತೆ ಈಗ ಒಂದು ಉದಾಹರಣೆನೂ ಕೊಟ್ಟೆ, ನೀನೇ ಬ್ರಹ್ಮ ಅಂತ ಗೊತ್ತಾಗ್ಬಿಡುತ್ತೆ. ಹೇಗೆ ಮಡಕೆಯಿಂದ ಆಕಾಶವನ್ನ ತೆಗಿಯಕ್ಕಾಗಲ್ವೋ, ನಿನ್ನಲ್ಲಿರ್ತಕ್ಕಂಥ ಬ್ರಹ್ಮವನ್ನ ಯಾರು ತೆಗಿಯಕ್ಕಾಗಲ್ಲ. ಒಳಗಡೆ ಏನಾದ್ರು ತುಂಬಿಕೊಡಿ, ಅದು ಖಾಲಿ ಮಾಡಿದ್ರೆ ಬ್ರಹ್ಮ ಸಾಕ್ಷಾತ್ಕಾರ ಆಗೋಗುತ್ತೆ. ಇಲ್ಲಿಗೆ ಯೋಗಶಾಸ್ತ್ರ ಮುಕ್ತಾಯವಾಯಿತು. ಅದು ಗುರುಗಳೇ, ನಾನು ಹಾಗೆ ಅನ್ಕೊಂಡಿದ್ದೆ ಸ್ವರೂಪ ದರ್ಶನ ಆಗ್ಬಿಡುತ್ತೆ, ಇನ್ನು ನಿಮ್ಮ ಹತ್ರ ಬರೋ ಪ್ರಮೇಯ ಇರಲ್ಲ ಅಂತ ನಾನು ಅನ್ಕೊಂಡಿದ್ದೆ. ನೀವು ಹೇಳಿದಾಗ ಏನ್ ಮನಸ್ಸಿನಲ್ಲಿ ಯೋಚನೆ ಬರುತ್ತೆ, ತಡೆದು ಬಿಟ್ರೆ ಆಯ್ತಲ್ಲ ಅಂತ. ಆಮೇಲೆ ಗೊತ್ತಾಯ್ತು ನನಗೆ, ನನ್ನ ನಿಯಂತ್ರಣವಿಲ್ಲದೇನೆ ಅನೇಕ ಯೋಚನೆಗಳು ಕಾಡ್ತಾ ಇದೆ. ನಿಮ್ಮ ತರಗತಿಗೆ ಬಂದ ಮೇಲೆ ನನಗಾಗಿದ್ದ ಉಪಯೋಗ ಒಂದೇ ಒಂದು ಏನಪ್ಪಾ ಅಂದ್ರೆ, ಯೋಚನೆಗಳು ಬರ್ತಾ ಇದೆ ಅಂತ ಖಾತ್ರಿ ಆಯ್ತು. ಇಷ್ಟು ವರ್ಷಗಳು ಈ ಮನಸ್ಸು ಈ ತರ ಓಡ್ತಾ ಇದೆ ಅನ್ನೋದು ಗೊತ್ತಿರಲಿಲ್ಲ. ಈಗ ಇದು ಓಡ್ತಾ ಇದೆ ಅಂತ ಅಷ್ಟೇ ಗೊತ್ತಾಗಿದ್ದು. ಇದು ಚಿತ್ತವೃತ್ತಿ ನಿರೋಧ ಹೇಗೆ ಸಾಧ್ಯ? ನೀವೇನೋ 3 ಸೂತ್ರಕ್ಕೆ ಆಗೋಯ್ತು ಅಂತಿರಲ್ಲ. ಆಗ ಪತಂಜಲಿಗಳು ಹೇಳಿದ್ರು, ಹೌದಪ್ಪ, ಇದು ಸುಮ್ಮನೆ ಆಗಿ ಹೇಳಿದೆ, ಸತ್ಯ. ಆದ್ರೆ ಇದು ಸುಲಭ ಸಾಧ್ಯ ಇಲ್ಲ. ಯಾಕೆ? ನಿನಗೆ ಮೊದಲಿಂದಾನು ಇದು ಅಭ್ಯಾಸ ಆಗ್ಬಿಟ್ಟಿದೆ. ಯೋಚನೆ ಮಾಡಿಸಿ 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 ಅಭ್ಯಾಸ ಆಗ್ಬಿಟ್ಟು ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ನಿನಗದು ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಯಾವುದೇ ಆಗ್ಲಿ ಅಭ್ಯಾಸ ಆಗ್ಬಿಟ್ರೆ ಬಹಳ ಕಷ್ಟ. ಯಾರೋ ಒಬ್ಬ ಶಿಷ್ಯ ಗುರುಗಳ ಹತ್ರ ಹೋದ. ಗುರುಗಳೇ, ನಾನು ಬಹಳ ಕಷ್ಟದಲ್ಲಿದ್ದೀನಿ. ಏನೋ ಒಂದು ಸ್ಥಿತಿವಂತ, ಬಹಳ ಕಷ್ಟದಲ್ಲಿದ್ದೀನಿ. ಯಾಕೆಂದ್ರೆ ಎಲ್ಲರೂ ಅದೇ ಹೇಳ್ಕೊಳ್ಳೋದು ಅಲ್ವೇ, ಲಕ್ಷ್ಮಿ ಇರೋರು ಯಾರೂನು ಲಕ್ಷ್ಮಿ ಇದ್ದಾಳೆ ಅನ್ನಲ್ಲ, ಲಕ್ಷ್ಮೀನೇ ಇಲ್ಲ ಅಂತ. ಸರಸ್ವತಿಗೆ ಅದು ಆಪೋಸಿಟ್, ಉಲ್ಟಾ. ಸರಸ್ವತಿ ಒಲಿದೇ ಇದ್ರೂನು ಓ ನನಗೆ ಸರಸ್ವತಿ ಒಲಿದಾಳೆ ಅಂತ ಅನ್ಕೋತ. ಇವನು ಹೋದ, ತುಂಬಾ ಅಪಾರವಾದ ಕಷ್ಟ, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ, ನನಗೆ ನೀವು ಸಹಾಯ ಮಾಡಬೇಕು. ಅದಕ್ಕೆ ಗುರುಗಳಂದ್ರು, ಆಯ್ತಪ್ಪ, ನಿನ್ನ ಅಭ್ಯಾಸಗಳು ಬದಲಾಯಿಸ್ಕೋಬೇಕು ನೀನು. ಅಯ್ಯೋ, ನೀವಿದು ಹೇಳ್ತಾನೆ ಹೇಳ್ತೀರಾ ಗುರುಗಳೇ, ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತೀರಾ, ನನಗೆ ಉತ್ತರ ಬೇಕು ಅಷ್ಟೆ. ನಾನು ಬಯಸಿದ್ ನನಗೆ ಸಿಗುವಂಗ ಆಗ್ಬೇಕು, ಅದಕ್ಕೆ ಪರಿಹಾರ ಕೊಡಿ. ನೀವೆಲ್ಲ ಬಹಳ ತಿಳಿದವರು, ಸಿದ್ಧಿ ಉಳ್ಳವರಲ್ವೇ? ಸರಿನಪ್ಪ, ಒಂದು ಕೆಲಸ ಮಾಡಿ, ನೀನು ಇಲ್ಲೇ ನಮ್ಮ ಆಶ್ರಮದ ಹತ್ರ ಸಮುದ್ರ ತೀರ ಇದೆ, ಅಲ್ಲೊಂದು ಸ್ಪರ್ಶ ಮಣಿ ಇದೆ, ನೀನು ಅದನ್ನು ಹುಡುಕ್ಬೇಕು. ಅಲ್ಲಿ ಬೇಕಾಷ್ಟು ಕಲ್ಗಳಿದೆ, ಅದರಲ್ಲಿ ಒಂದು ಸ್ಪರ್ಶಮಣಿ ಇದೆ. ನೀನು ಕಲ್ ತಗೋ, ಅದೊಂದು ಸ್ವಲ್ಪ ಬೆಚ್ಚಗಿರುತ್ತೆ ಸ್ಪರ್ಶಮಣಿ, ಅದ್ ನಿನಗೆ ಸಿಕ್ಬಿಟ್ರೆ ಆಗೋಯ್ತು. ನೀನು ಏನು ಕೇಳ್ತೀಯ ಎಲ್ಲ ಸಿಗ್ತದೆ. ಬೇರೆ ಕಲ್ಲಲ್ಲಿಲ್ಲ, ಈ ಕಲ್ಲು. ಈ ಕಲ್ಲನ್ನು ಹೆಂಗ್ ಗುರ್ತಿಡಿದ್ಯಾ? ಎತ್ಕೋ, ಸ್ವಲ್ಪ ಬೆಚ್ಚಗಿರ್ತದೆ, ಅದೇ. ಹೌದಾ ಗುರುಗಳೇ? ಅಡ್ಡ ಬಿದ್ದ ಹೋದ ಸಮುದ್ರ ತೀರಕ್ಕೆ. ಹೋಗಿ ನೋಡ್ತಾನೆ, ಬೇಕಾಷ್ಟು ಕಲ್ಲುಗಳು ನೋಡಿದಿರಲ್ಲ, ಕೆಲವು ಕಡೆ ಚಿಕ್ಕ 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 ಕಲ್ಲುಗಳು ಬೇಕಾದಷ್ಟಿದೆ. ನೋಡ್ದ, ಓ ಬೆಳಗ್ಗೆ ಕಾಡ ಕಲ್ಲು ನೋಡೋದು, ತಿರ್ಗಾ ಅಲ್ಲೇ ಹಾಕಿದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತಲ್ಲ. ಎಸೆಯೋದು,
ಹಂಗೆ ಎಸಿತಾ 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 ಸಾಯಂಕಾಲ ತನಕ ತಗೊಳ್ಳೋದೇ ಎಸೋದು ತಗೊಳ್ಳೋದೇ ಎಸೋದು. ಸೂರ್ಯ ಅಸ್ತ ಆಗೋ ಸಮಯ ಬಂತು, ಎತ್ಕೊಂಡ, ಬೆಚ್ಚಗಾಯ್ತು, ಅಭ್ಯಾಸ ಬಲ ಎಸ್ಬಿಟ್ಟ. ಅಯ್ಯೋ, ಗುರುಗಳದ್ದು ರೋಡ್ ಬಂದ, ಆಮೇಲೆ ಹುಡುಕದ ಅಲ್ಲಿ ಎಲ್ಲಿ ಸಿಗಲ್ಲ. ಅಭ್ಯಾಸ. ಇವನು ಹೋಗ್ತಾ ಇದ್ದಂಗೆ ಗುರುಗಳು ನಕ್ರು. ಏನ್ ಗುರುಗಳೇ ನಗ್ತಾ ಇದ್ದೀರಾ? ಓ, ಇದೇ ಕಣ ಅಭ್ಯಾಸ ಫಲ, ಇದೇ ಅಭ್ಯಾಸ. ಅಭ್ಯಾಸ ಇದನ್ ಬಿಟ್ರೆ ಅಲ್ಲಿದೆ ನೆಮ್ಮದಿ ಅಷ್ಟೇ. ಇದನ್ನ ತಿಳ್ಕೋ. ಆದ್ರೂ ನಮ್ಮ ಅರ್ಜುನನಿಗೆ ಸಮಾಧಾನ ಆಗ್ಲಿಲ್ಲ. ಅರ್ಜುನ ಅಂದ, ನೀವು ಹೇಗೆ ಕಥೆಗಳು ಹೇಳಿ ಗುರುಗಳೇ, ಇದು ಯಾಕೋ ಈ ಮನಸ್ಸು ಕೇಳಲ್ಲ. ಅದಕ್ಕೆ ಗುರುಗಳಂದ್ರು, ಹೌದಪ್ಪ, ಈಗ 3 ಸೂತ್ರಗಳು ಹೇಳಿದ್ದೀನಿ, ಇದೆಲ್ಲ ಕಷ್ಟ ಅಂತ ನನಗೂ ಗೊತ್ತಾಗಿ ಇದಕ್ಕಿನ್ನ 193 ಸೂತ್ರಗಳನ್ನ ಸೇರಿಸಿದ್ದೀನಿ. ಗೊತ್ತಾಯ್ತೇನಪ್ಪ? ಈಗ ಹೇಳ್ತೀನಿ, ಕೇಳಿಸ್ಕೊ. 4 ಅಧ್ಯಾಯಗಳನ್ನ ಬರೆದಿದ್ದೀನಿ. ಅದನ್ನ ಪಾದಗಳು ಅಂತ ಕರಿತೀವಿ. ಪಾದ ಈ ಚಾಪ್ಟರ್ ಮೊದಲನೇದು ಸಮಾಧಿ ಪಾದ. ಇದರಲ್ಲಿ ಶಿಷ್ಯನೇ 51 ಸೂತ್ರಗಳಿದೆ. ಅದರಲ್ಲಿ ಈಗ ಎಷ್ಟು ಮಾಡಿದ್ದೀವಿ? 3 ಮಾಡಿದ್ದೀವಿ. ಎರಡನೇದು ಸಾಧನಾ ಪಾದ, 55 ಸೂತ್ರಗಳಿದೆಯಪ್ಪ. ಮೂರನೇದು ವಿಭೂತಿ ಪಾದ, 56 ಸೂತ್ರಗಳಿದೆ. 4ನೇದು ಕೈವಲ್ಯ ಪಾದ, ಅದರಲ್ಲಿ 34 ಸೂತ್ರಗಳಿದೆ. ಹೀಗೆ ಒಟ್ಟು 196 ಸೂತ್ರಗಳನ್ನ ಬರೆದಿದ್ದೀವಿ. ಇನ್ನಂತ ಶಿಷ್ಯರು ಈಗಾಗಲೇ ಎಷ್ಟೋ ಜನ ಬಂದೋಗಿದ್ದಾರೆ ಕಣಯ್ಯ. ಈ ಸಾಮಾನ್ಯವಾದ ಮನಸ್ಸು ಹೇಗಿರುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ಅಗತ್ಯವಾಗಿರ್ತಕ್ಕಂಥದ್ದನ್ನೆಲ್ಲ ಸೇರಿಸಿ ಈ ಯೋಗ ಸೂತ್ರಗಳನ್ನ ಬರೆದಿದ್ದೀನಿ. ಈಗ 3 ಸೂತ್ರಗಳನ್ನು ಮಾಡಿದ್ದೀವಿ. ಈ ಚಿತ್ತವೃತ್ತಿ ನಿರೋಧ ನಿನಗೆ ಯಾಕೆ ಇಷ್ಟು ಕಷ್ಟ ಆಗ್ತಾ ಇದೆ, ಇಷ್ಟು ತೊಡಕಾಗ್ತಾ ಇದೆ, ಅದನ್ನ ನೀನು ನೋಡ್ಕೊ. ಮೊದಲು ಅದನ್ನ ನೋಡ್ಕೊ, ಯಾತಕ್ಕಿಷ್ಟು ತೊಡಕಾಗ್ತಾ ಇದೆ ಅದನ್ನ ಮೊದಲು ಗಮನಿಸು. ನೀನೇನು ಹೇಳಿದೆ ಜ್ಞಾಪಕ ಇದ್ದೇನೆ ಅರ್ಜುನ? ಅದು ಎಷ್ಟೋ 30,000ದಿಂದ 70,000 ಯೋಚನೆಗಳಿದೆ. ಹೌದೌದು ಗುರುಗಳೇ, ನೀವೇನೋ ಅಷ್ಟೊಂದೇ ಇಲ್ಲ ಅಂದಿದ್ರಿ, ಎಷ್ಟಿದೆ ಹಾಗಾದ್ರೆ ಅಂದ. ಗುರುಗಳಂದ್ರು, ಅದಕ್ಕೂ ಮೊದಲು ನೀನು ತಿಳ್ಕೊಳ್ಳೋದೊಂದು ವಿಷಯ ಇದೆಯಪ್ಪ. ನಾನೇನು ಹೇಳಿದೆ? ಯೋಚನೆಗಳು ನಿಂತೋದ್ರೆ, ಯೋಚನೆಗಳನ್ನು ನಿಲ್ಲಿಸಿದ್ರೆ ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ ಅಂತ ಹೇಳಿ. ನೀನೇನು ಹೇಳ್ತೀಯ? ನಿಲ್ತಾನೆ ಇಲ್ಲ ಅಂತೀಯ. ನಿಲ್ದೇ ಇದ್ದಾಗ ಏನಾಗುತ್ತೆ ಅದನ್ನ ನೋಡ್ಕೋಬೇಕಲ್ವನೆಯ ನೀನು? ಹೌದು ಗುರುಗಳೇ, ಯೋಚನೆಗಳು ನಿಲ್ದೇ ಇದ್ದಾಗ ಏನಾಗುತ್ತೆ ಅಂತ. ಆಗ ಗುರುಗಳಂದ್ರು, ಬರ್ಕೊಳಪ್ಪ 4ನೇ ಸೂತ್ರ, ವೃತ್ತಿ ಸಾರೂಪ್ಯಂ ಇತರತ್ರ ಅಂತ. 2 ಸಾಧ್ಯತೆಗಳು. ಒಂದು, ಯೋಚನೆ ಇಲ್ಲ. ಎರಡನೇದೇನು? ಯೋಚನೆ ಇದೆ ಅಷ್ಟೇ. ಕರೆಕ್ಟ್ ತಾನೆ? ದೇರ್ ಆರ್ ನೋ ವೃತ್ತೀಸ್. ಪಾಸಿಬಿಲಿಟಿ ನಂಬರ್ 1. ಪಾಸಿಬಿಲಿಟಿ ನಂಬರ್ 2 is there are ವೃತ್ತೀಸ್. ಗುರುಗಳಂದ್ರು, ನೋಡಪ್ಪ, ಇದು ಎರಡೇನೆ. ಇನ್ನ ಸ್ವಲ್ಪ ಹೇಳ್ಬೇಕು ಅಂದ್ರೆ, ವೃತ್ತಿ ಇಲ್ಲದೆ ಇದ್ದಾಗ ಏನು? ಬ್ರಹ್ಮ ಅಥವಾ ಸ್ವರೂಪ, ಸೆಲ್ಫ್. ಯು ಆರ್ ಇನ್ ದಿ ಸೆಲ್ಫ್.
ವೃತ್ತಿ ಇಲ್ಲ ಅಂದ್ರೆ ಯು ಆರ್ ಇನ್ ದಿ ಸೆಲ್ಫ್. ವೃತ್ತಿ ಅಂದ್ರೇನು? ನಾನ್ ಸೆಲ್ಫ್ ಅಷ್ಟೇ. ಸೆಲ್ಫ್ ಅಲ್ಲ ಅಂತಲೇ ವೃತ್ತಿ ಇದೆ ಅಂತ. ಆಗ ಅದಕ್ಕೋಸ್ಕರನೇ ವೃತ್ತಿ ತೆಗೆದಾಕಿದ್ರು ಸೆಲ್ಫ್. ವೃತ್ತಿ ಇದೆ ಅಂದ್ರೆ ನಾನ್ ಸೆಲ್ಫ್. ಅರ್ಥ ಆಯ್ತಾ? ಗುರುಗಳು ಹೇಳಿದ್ರು, ಮಿಕ್ಕ ಸಮಯದಲ್ಲಿ ಇತರತ್ರ ಅದರ್ವೈಸ್ ಇಫ್ ಯು ಆರ್ ನಾಟ್ ಏಬಲ್ ಟು seize the oscillations or modifications in the mind, you will identify yourself with the modification. Vritti sarupyam itaratra. You become like your thought. ಅಷ್ಟೇ. Thought of your son, you are son for that instant. Thought of a rose flower, you are rose flower for that instant. Thought of anything, you become that. But the problem is, you cannot be in one thought. There are so many thoughts rushing. Therefore, there is turbulence. Turbulence ಅಂದ್ರೆ ಕುಲುಕಾಟ. ಒಂದು ಬಾಟ್ಲಲ್ಲಿ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುಲುಕಿದ್ರೆ ಹೆಂಗ್ ಕಾಣಿಸುತ್ತೆ? ಅದೇ ಬಾಟ್ಲ್ ಸುಮ್ಮನೆ ಇಟ್ರೆ ಆರಾಮ್ ತಿಳಿಯಾದ ನೀರು. ಇಲ್ಲೂ ಅದನ್ನ ಗುರುಗಳು ಹೇಳಿದ್ರು, ನೋಡಪ್ಪ ಈ ತರ ಆಗುತ್ತೆ. ಆಗ ಯು ವಿಲ್ ಐಡೆಂಟಿಫೈ ವಿತ್ ವಾಟ್ ಎವರ್ ವೃತ್ತಿ ದಟ್ ಕಮ್ಸ್. ಏನ್ ಯೋಚನೆ ಬಿಡುತ್ತೋ ನೀನು ಅದರಲ್ಲಿ ಇರ್ತೀಯ ಅಷ್ಟೇ. ಆಗ ನಿನ್ನ ಸ್ವರೂಪ ಇರಲ್ಲ, ವೃತ್ತಿ ರೂಪ ಇರುತ್ತೆ. ಯು ಆರ್ ನಾಟ್ ಸೆಲ್ಫ್, ಯು ವಿಲ್ ಬಿ ವಿತ್ ನಾನ್ ಸೆಲ್ಫ್. ಇದು ಸಮಸ್ಯೆ. ಆಗ ಆ ಕಡೆ ಹೋಗ್ತಾ ಇರುತ್ತೆ. ಗುರುಗಳೇ, ಮತ್ತೆ ಇದನ್ನ ಹೇಗೆ ತಪ್ಪಿಸೋದು ಹೇಗೆ ಗುರುಗಳೇ? ಗುರುಗಳಂದ್ರು, ನೋಡಪ್ಪ ಮತ್ತೆ ನಾನು ಹೇಳಬಲ್ಲೆ ಬಹಳ ಸುಲಭ ಅಂತ, ಆದ್ರೆ ನೀನು ಮನಸ್ಸಿನ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೋಬೇಕು. ನಿನಗೆ ಸ್ವಲ್ಪ ಬೇರೆ ತರ ಅರ್ಥ ಆಗ್ಲಿ ಅಂತ ಒಂದು ಕತೆ ಹೇಳ್ತೀವಿ, ಕೇಳಿಸ್ಕೊ. ಅರ್ಜುನ ಅಂದ, ಹೇಳಿ ಗುರುಗಳೇ. ಇವ್ರು ಹೇಳಿದ್ರು, ನೋಡೊಬ್ಬ ಹಿಂದೆ ಒಬ್ಬ ಝೆನ್ ಗುರುಗಳಿದ್ರು. ಅವ್ರ ಹತ್ರ ಒಬ್ಬ ಶಿಷ್ಯ ಹೋಗಿ ಕೇಳ್ದ, ಗುರುಗಳೇ, ನನಗೆ ಮನಸ್ಸು ಒಂದು ಕಡೆ ನಿಲ್ತಾನೆ ಇಲ್ಲ. ನೀವು ಅವರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ತಪಸ್ಸಿಗೆ ಬಹಳ ದೀರ್ಘಕಾಲ ಕೂರಿಸ್ಬಿಡ್ತಾರೆ. ಅಂದ್ರೆ ಧ್ಯಾನಕ್ಕೆ ದಿನಗಳಗಟ್ಲೆ ಕೂರಿಸ್ತಾರೆ. ಮೌನದಲ್ಲಿ ಸುಮ್ಮನೆ ಕುತ್ಕೋಬೇಕು. ಏನ್ ನನ್ನ ಮನಸ್ಸು ಏನೇನೋ ಯೋಚನೆ ಬರುತ್ತೆ, ಏನೇನೋ ಆಗುತ್ತೆ. ನೀವು ನೋಡಿದ್ರೆ ಕಣ್ಣು ಮುಚ್ಕೊಂಡ್ಬೇಕಾದ್ರೂ ಧ್ಯಾನ ಮಾಡ್ಬೋದು, ಕಣ್ ತಕ್ಕೊಂಡ್ಬೇಕಾದ್ರೂ ಧ್ಯಾನ ಮಾಡ್ಬೋದು ಅಂತಿದ್ದೀರಾ. ಇದು ಝೆನ್ ಶಿಷ್ಯ ಝೆನ್ ಗುರುಗಳಿಗೆ ಹೇಳಿದ್ದು. ಆಗ್ತಾ ಇಲ್ಲ. ಆಗ ಝೆನ್ ಗುರುಗಳು ಹೇಳಿದ್ರು ಕಥೆಯೊಳಗೆ ಕತೆ. ಗೊತ್ತಾಯ್ತಾ? ಎಲ್ಲ ಪಿಕ್ಚರ್ ಎಲ್ಲ ಇದರ ಆಗಿರುತ್ತೆ, ಕನ್ಫ್ಯೂಷನ್ ಏನಿರಲ್ಲ. ಹೇಳಿದ್ರು, ನೋಡಪ್ಪ, ಒಬ್ಬ ಇದ್ದ, ಅವನು ಕಾಡಿಗೆ ಹೋಗ್ತಾ ಇದ್ದ. ಯಾವುದೋ ಕೆಲಸದ ಮೇಲೆ ಕಾಡಿಗೆ ಹೋಗಿದ್ದಾನೆ. ಆ ಕಾಡಲ್ಲಿ ಒಳಗಡೆ ಹೊಟ್ಟೋಗಿದ್ದಾನೆ. ಒಂದು ಹುಲಿ ಅಟ್ಟಿಸ್ಕೊಂಡು ಬಂತು. ಹೊಡೆದ ಸಾಕಷ್ಟು ದೂರ ಹೊಡೆದ. ಆಮೇಲೆ ನೋಡ್ದ, ಅಲ್ಲೊಂದು ಪ್ರಪಾತ. ಏನ್ ಮಾಡೋದು? ಈ ಕಡೆ ಹುಲಿ, ಅಲ್ಲಿ ಒಂದು ಮರದ ಬಳ್ಳಿ ಕೆಳಗಡೆಗೆ ನೇತಾಡ್ತಾ ಇತ್ತು. ಇವ್ರಿಗೇನು ತೋಚಲಿಲ್ಲ. ಆ ಬಳ್ಳಿ ಹಿಡ್ಕೊಂಡು ಸ್ವಲ್ಪ ಇಳಿದ ಕೆಳಗಡೆ.
ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ ಬಳ್ಳಿ ಎರಡು ಕೈಯಲ್ಲೂ. ಮೇಲ್ಗಡೆ ಹುಲಿ ಹಿಂಗ್ ನೋಡ್ತಾ ಇದೆ. ಇದು ಭಯ. ಮರದ ಮೇಲೆ ನೋಡ್ದ ಹಿಂಗೆ ಈ ಎರಡು ಇಲಿಗಳು. ಆ ಇಲಿಗಳೇನು ಮಾಡ್ತಾ ಇದೆ ಅಂದ್ರೆ, ಇವನು ಹಿಡ್ಕೊಂಡಿದ್ದಾನಲ್ಲ ಬಳ್ಳಿ, ಅದನ್ನ ಕಾಟ 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 ಕಡಿತಾ ಇದೆ. ಇವನ್ಗೆ ಹೆಂಗಾಗ್ಬೇಡ, ಇದು ಸಮಸ್ಯೆ. ಈಗಾಯ್ತು, ಈ ಮೇಲ್ಗಡೆ ಹುಲಿ, ಇಲ್ಲಿ ಇಲಿಗಳು ಕಚ್ಚುತ್ತಾ ಇದೆ. ಈ ಹಗ್ಗ ಅಥವಾ ಈ ಬಳ್ಳಿ ಯಾವಾಗ ಕಟ್ಟಾಗ್ಬಿಡುತ್ತೋ ತುಂಡಾಗುತ್ತೋ ಗೊತ್ತಿಲ್ಲ. ಶಿಷ್ಯನೇ ಇಂಥ ಸಮಯದಲ್ಲಿ, ಯಾಕೆಂದ್ರೆ ಅವನು ಇದಕ್ಕೆ ಹತ್ರದಲ್ಲೇ ಇದ್ದ ಕಪಾತ್, ಅಲ್ಲಿ ನೋಡ್ದ ಪಕ್ಕದಲ್ಲಿ ಅಲ್ಲೊಂದು ಬಳ್ಳಿ ಸ್ಟ್ರಾಬೆರ್ರಿ ಇತ್ತಲ್ಲಿ. ನೀವು ನೋಡ್ದ ಆ ಸೌಂದರ್ಯವನ್ನ ನೋಡಿ ಒಂದು ಕೈಯಲ್ಲಿ ಅದು ತಗೊಂಡ, ಆ ಒಂದು ರುಚಿಯನ್ನ ಆಸ್ವಾದಿಸ್ತಾ ತಿಂದ. ಇಲ್ಲಿಗ ಕತೆ ಮುಗೀತು ಒಂದು ಜನ್ ಗುರುಗಳು. ಶಿಷ್ಯ ಅಂದ, ಅವನಿಗೇನಾಯ್ತು ಗುರುಗಳೇ, ಅದೇನ್ ಇಲ್ಲಿ ಕಟ್ ಮಾಡ್ತಾ ಇದೆ ಅಂದ್ರಿ, ಅದೇನ್ ಕಟ್ಟಾಯ್ತು, ಅವನ್ ಬಿದ್ನೋ ಓದ್ನೋ? ಅದಕ್ಕೆ ಜನ್ ಗುರುಗಳಂದ್ರು, ನೋಡಪ್ಪ, ಜೀವನದಲ್ಲಿ ನಿನ್ ಸಮಸ್ಯೆ ಎಲ್ಲ ಆಗ್ತಾ ಇರೋದು ಇದ್ರಿಂದಾನೆ. ಮುಂದೇನಾಗುತ್ತೆ ಅನ್ನೋದ್ರಲ್ಲೇ ನಿನ್ನ ಜೀವನ ಎಲ್ಲ ಕಳೆದು ಬಿಡ್ತಾ ಇದೀಯಾ. ಇದರ ಕಥೆಯ ಅರ್ಥ ಅಷ್ಟೇ ಕಣಯ್ಯ. ಹುಲಿ ನಿನ್ನಲ್ಲಿರ್ತಕ್ಕಂಥ ಭಯ, ಆತಂಕ, ಇದರ ಸೂಚಕ. ಜೀವನದಲ್ಲಿ ನಿನ್ನ ಈ ಭಯ ಆತಂಕ ಯಾವಾಗಲೂ ಅಟ್ಟಿಸ್ಕೊಂಡ್ ಬರ್ತಾ ಇರುತ್ತೆ ಅಲ್ವೇ? ಯಾವಾಗಲೂ ಅಟ್ಟಿಸ್ಕೊಂಡ್ ಬರ್ತಾ ಇರುತ್ತೆ ಭಯ. ಆಲ್ವೇಸ್ ಚೇಸಿಂಗ್ ವರೀಸ್ ಅಂಡ್ ಆಂಗ್ಸೈಟೀಸ್, ಆಲ್ವೇಸ್ ಚೇಂಜಿಂಗ್. ಇದು ಅದರ ದ್ಯೋತಕ. ಈ ಮರದ ಬಳ್ಳಿ ಇದೆಯಲ್ಲಪ್ಪ, ಆ ಇಲಿ ಕಡಿತಾ ಇದೆಯಲ್ಲಯ್ಯ, ಅದು ಏನ್ ಸೂಚಿಸುತ್ತೆ ಅಂತ ಹೇಳಿದ್ರೆ ಜೀವನದ ಅನಿಶ್ಚಿತತೆ, ದಿ ಅನ್ಸರ್ಟನಿಟೀಸ್ ಆಫ್ ಲೈಫ್. ನಮ್ಗೆಲ್ರಿಗೂ ಗೊತ್ತು, ಲೈಫ್ ಇಸ್ ಅನ್ಸರ್ಟನ್. ಯಾರು ಏನ್ ಸರ್ಟನಿಟಿ ಏನಿಲ್ಲ. ವೆದರ್ ಯು ಅಕ್ಸೆಪ್ಟ್ ಆರ್ ನಾಟ್, ಲೈಫ್ ಈಸ್ ಅನ್ಸರ್ಟನ್. ಇದು ನೋಡಪ್ಪ, ಅದನ್ನ ತೋರಿಸ್ತಾ ಇದೆ, ಕಚ್ತಾ ಇದೆ. ಅದರ ಮಧ್ಯ ಒಂದು ಸುಂದರವಾದಂತ ಒಂದು ಹಣ್ಣು ಸಿಕ್ತು. ಅದನ್ನ ತದೇಕ ಚಿತ್ತದಿಂದ ಅವನು ಆಸ್ವಾದಿಸ್ದ. ನೀನು ಹಾಗೆಯೇ ಜೀವನದಲ್ಲಿ ಈ ಅನ್ಸರ್ಟನಿಟಿ ಬಗ್ಗೆ ಯೋಚನೆ ಮಾಡಬೇಡ, ಆಂಗ್ಸೈಟೀಸ್ ವರೀಸ್ ಇಟ್ಕೋಬೇಡ. ಜೀವನದಲ್ಲಿ ಏನ್ ಸಿಗುತ್ತೋ ಅದನ್ನ ಹಾಗೆ ಆಸ್ವಾದಿಸು. ಅದೇ ಯೋಗ. ಅಷ್ಟೇ ಕತೆ. ಇದನ್ನ ಪತಂಜಲಿಗಳು ಅರ್ಜುನನಿಗೆ ಹೇಳಿದ್ರು. ನೀ ಅಡ್ಡಿ ಆತಂಕಗಳ ನಿವಾರಣೆ ಆಗ್ಲಿ ಅಂದ್ರೆ ಆಗಲ್ಲ, ಅಟ್ಟಿಸ್ಕೊಂಡ್ ಬರ್ತಾ ಇರುತ್ತೆ. ಆರಾಮ ಇದ್ಬಿಡು. ಜೀವನದ ಕ್ಷಣ ಕ್ಷಣವನ್ನ ನೀನು ಅನುಭವಿಸು. ಗುರುಗಳು ಹೇಳಿದ್ರು, ಅರ್ಜುನ, ಇದಕ್ಕೇನೆ ಇವತ್ತಿನ ದಿವಸ ವಿದೇಶದಲ್ಲಿ ಲಿವಿಂಗ್ ಇನ್ ದಿ ನೌ, ಲಿವ್ ಇನ್ ದಿ ಪ್ರೆಸೆಂಟ್ ಅಂತೆಲ್ಲ ಹೇಳ್ತಾರೆ. ಆದರೆ ಅರ್ಜುನ ತಿಳ್ಕೊ, ಅದೆಲ್ಲ ಎಂಡ್ ರಿಸಲ್ಟ್. ಲಿವಿಂಗ್ ಇನ್ ದಿ ನೌ. ನೀನು ಸುಮ್ಮನೆ ನಿನ್ನ ಮನಸ್ಸಿಗೆ ಲಿವಿಂಗ್ ಇನ್ ದಿ ನೌ ಅಂತಿದ್ರೆ ಅದು ನೋವು ಕೊಡೋದು ಬಿಡಲ್ಲೋ. ಅದಕ್ಕೆ ನೀನು ಸ್ವಲ್ಪ ಶುದ್ಧತೆ ಕಡೆ ಗಮನ ಕೊಡಬೇಕು. ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಮಾಲಿನ್ಯಗಳನ್ನ ತೊಡೆದು ಹಾಕಬೇಕು. ಇದೇ ಪರಮ ಸತ್ಯ, ಇದೇ ಪರಮ ಸತ್ಯ. ಅದಕ್ಕೆ ನೀನು 30,000 ಯೋಚನೆ ಇದೆ, 70,000 ಯೋಚನೆ ಇದೆ ಅಂತ ತಲೆ ಕೆಡಿಸ್ಕೋಬೇಡ. ಅದನ್ನೆಲ್ಲ ಒಟ್ಟು ಗೂಡಿಸಿದ್ರೆ ಇರ್ತಕ್ಕಂಥದ್ದು 5. ಹಾಗಾಗಿ ಬರ್ಕೊಳೆಯ 5ನೇ ಸೂತ್ರ, ವೃತ್ತಯ ಪಂಚತಯ ಕ್ಲಿಷ್ಟ ಅಕ್ಲಿಷ್ಟ ಅಂದ್ರು.
ಗುರುಗಳೇ ಪಂಚ ಅಂದ್ರೆ ಏನು? ಐದೇನಾ? ಕರೆಕ್ಟ್. ಚೆನ್ನಾಗಿ ಕೇಳಿಸ್ಕೊತಾ ಇದೆಯಾ ಕಣೆ ಅರ್ಜುನ ನೀನು? ನಿನ್ನಲ್ಲಿರ್ತಕ್ಕಂಥ ಶ್ರದ್ಧೆ ನನಗೆ ಹಿಡಿಸಿದೆ. ನೀನು ಹೇಳ್ದಂಗೆ ಇರ್ತಕ್ಕಂಥದ್ದು ಐದೇ. ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯೋಚನೆಗಳು ಎಲ್ಲ ಒಟ್ಟು ವಿಭಾಗ ಮಾಡಿದ್ರೆ ಎಷ್ಟಪ್ಪ ಸಿಗ್ತದೆ ಅಂತ ಹೇಳಿದ್ರೆ 5. ಓ ಗುರುಗಳೇ, 5 ಆದ್ರೆ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು ಅನ್ಸುತ್ತೆ. ನಾವೆಲ್ಲೋ ಎಷ್ಟೋ ಸಹಸ್ರಾರು ಅಂತ ಇಟ್ಕೊಂಡ್ಬಿಟ್ಟು ಇದಾಗಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ನೀವು 5 ಅಂತೀರಾ? 5 ಆದ್ರೆ ಏನ್ ಗುರುಗಳೇ, ತಡಿಬೋದಲ್ವಾ? ಗುರುಗಳಂದ್ರು ಅದಷ್ಟು ಸುಲಭ ಅಲ್ಲಪ್ಪ. ಅದರಲ್ಲಿ ಇನ್ನೊಂದು ಗಮನಿಸ್ಬೇಕು. ವೃತ್ತಯ ಪಂಚತಯ್ಯ. ಅದೇ ಇನ್ನೊಂದು ಗಮನಿಸ್ಬೇಕು, ಕ್ಲಿಷ್ಟ ಅಕ್ಲಿಷ್ಟ ಅಂತಿದೆ ಕಣಯ್ಯ. ಓ ಗುರುಗಳೇ, ಹಂಗಂದ್ರೆ ಏನು? ಅದಕ್ಕಂದ್ರು ನೋಡು, ನಿನಗೆ ಎಷ್ಟೆಷ್ಟೋ ಯೋಚನೆಗಳು ಬರುತ್ತೆ. ಎಲ್ಲ ಯೋಚನೆಗಳು ನಿಂಗೆ ನೋವು ಕೊಡುತ್ತಾ? ನೋವು ಕೊಡುವ ಯೋಚನೆಗಳು ಕೆಲವಿದೆ, ನೋವನ್ನ ಕೊಡದೇ ಇರೋ ಯೋಚನೆಗಳು ಕೆಲವಿದೆ. ಈ ನೋವು ಕೊಡೋದಕ್ಕೆ ಕ್ಲಿಷ್ಟ ಅಂತೀವಿ, ಯಾವುದು ನೋವನ್ನ ಕೊಡೋದಿಲ್ಲ ಅದಕ್ಕೆ ಅಕ್ಲಿಷ್ಟ ಅಂತೀವಿ. 5 ತರ ಯೋಚನೆಗಳು. ಇದೆರಡು, ಕ್ಲಿಷ್ಟ ಅಕ್ಲಿಷ್ಟ. ಸಮಥಿಂಗ್ ವಿಚ್ ಇಸ್ ಪೇನ್ಫುಲ್, ಸಮಥಿಂಗ್ ವಿಚ್ ಇಸ್ ನಾಟ್ ಪೇನ್ಫುಲ್. ಗೊತ್ತಾಯ್ತಾನೆ ಅರ್ಜುನ? ಸುಮ್ಮನೆ ಸಾದ ಉದಾಹರಣೆ ಹೇಳ್ತೀನಿ ನಿನಗೆ, ಆಮೇಲೆ ಸೂಕ್ಷ್ಮತೆಗಳನ್ನು ನೋಡೋಣ. ಈಗ ನಿನಗೆ ಯಾರೋ ಸ್ನೇಹಿತರು ಬರ್ತಾರೆ ಅಂತ ಇಟ್ಕೊ. ಇವರು ಭೀಮಾ ಅಂತ ಗುರುತು ಹಿಡಿತೀಯ ನೀನು. ಅವ್ರಿಗೆ ನಮಸ್ಕಾರ ಮಾಡ್ತೀಯ. ಅದರಿಂದ ನಿನಗೇನಾದ್ರು ನೋವಾಯ್ತಾನೆ? ನೋವಾಗುತ್ತಾ? ನೋವಾಗಲ್ಲ. ಅಕ್ಲಿಷ್ಟ. ತಕ್ಷಣ ನಿನಗೆ ಜ್ಞಾಪಕ ಬಂತು, ನನಗೆ ಆವತ್ತು ವಾಚಾಮ್ ಗೋಚರವಾಗಿ ಬೈದಿದ್ದ ಇವನು, ಇವನ್ ಸರಿ ಇಲ್ಲ, ಇವನ್ ಇನ್ನೂ ಗುಂಡಿಗಿದ್ದಾನೆ, ಅಯ್ಯೋ ಇವನಿಗೇನು ಆಗಬಾರ್ದ, ಇದೆಲ್ಲ ಯೋಚನೆ ಬಂತು ಅಂತ ಇಟ್ಕೋ. ಹಾಗೇನಾಯ್ತು? ಕ್ಲಿಷ್ಟ. ಇಷ್ಟೇ ಕಣ. ಈ ಕ್ಲಿಷ್ಟ ಅಕ್ಲಿಷ್ಟ ನೀನ್ ಸರಿಯಾಗಿ ತಿಳ್ಕೋಬೇಕಾದ್ರೆ ಇನ್ನ ಒಂದಷ್ಟು ತರಗತಿಗಳು ನೀನು ಇಲ್ಲಿ ಬರಬೇಕು. ಅದಾಯ್ತಾನಪ್ಪ? ಮುಂದೆ ಹೇಳ್ತೀನಿ. ಅದಕ್ಕೂ ಮೊದಲು ವೃತ್ತಯ ಪಂಚತಯ್ಯ, ಅದು ಜ್ಞಾಪಕ ಇಟ್ಕೊ. 5 ತರ ಮಾತ್ರ ಯೋಚನೆಗಳಿದೆ. ಗುರುಗಳೇ, ಇದು ಏನು ಅರ್ಥ ಆಗಲ್ಲ ನನಗೆ ನೋಡಿ ಗುರುಗಳೇ, ನನ್ನ ಮಗನ ಬಗ್ಗೆ ಯೋಚನೆ, ಅವನೆಲ್ಲ ಹಾದಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಜ್ಞಾಪಕ ಇದೆ ಕಥೆ ಎಲ್ಲ, ಅವನ್ ಸರಿ ಇಲ್ಲ, ಅವನ ಬಗ್ಗೆ ಯೋಚನೆ, ಅವನ ಭವಿಷ್ಯ ಏನು ಗೊತ್ತಿಲ್ಲ. ಮಗಳು ಅವಳೆಲ್ಲೋ ಹೊಟ್ಟೋಗ್ಬಿಟ್ಟಿದ್ದಾಳೆ ಅಮೆರಿಕ, ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಮೊಮ್ಮಕ್ಕಳಿದ್ದಾರೆ, ಏನಿಲ್ಲ, ಬರೀ ಕಂಪ್ಯೂಟರ್ ಸ್ಕ್ರೀನಲ್ಲಿ ನೋಡೋದೇ ಆಯ್ತು, ಏನು ಗೊತ್ತಿಲ್ಲ. ಹೆಂಡತಿ ಸಮಸ್ಯೆ, ಅಪ್ಪ ಅಮ್ಮ ಇಲ್ಲ, ಎಲ್ಲ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಸಮಸ್ಯೆ ಇದೆ. ಇಲ್ಲೇ ನೋಡಿ ಗುರುಗಳೇ, 5 ಆಗೋಯ್ತು. ಇನ್ನ ನನ್ನ ಬಂಧುಗಳು, ನನ್ನ ಬಾಂಧವರು, ನನ್ನ ಸ್ನೇಹಿತರು, ನೀವೇನು 5 ಅಂತಿರಲ್ಲ. ಗುರುಗಳು ನಕ್ಬಿಟ್ಟಂದ್ರು, ನೋಡು ಮನುಷ್ಯನೇ, ನೀನು ವಿಭಾಗಗಳ ಕ್ಲಾಸಿಫಿಕೇಶನ್ ಮಾಡೋದು ಕಲಿಬೇಕಣಯ್ಯ. ಎಲ್ಲ ಹಿಂಗೆ ಅಂದ್ಬಿಟ್ರೆ ಆಗಲ್ಲ. ಈ ತರ ಬಿಡಿಬಿಡಿಯಾಗಿ ನೋಡಿದ್ರೆ ಕಷ್ಟ ಆಗ್ಬಿಡುತ್ತೆ ಕಣ. ಒಟ್ಟಾರೆಯಾಗಿ ನೋಡಬೇಕು. ನಮ್ಮ ಸರ್ಕಾರದಲ್ಲಿ ಏನೇ ಯೋಜನೆಗಳು ಮಾಡಿದ್ರು ಅರ್ಜುನ, ವಿಂಗಡಣೆ ಮಾಡ್ತಾರಪ್ಪ, ವಿಂಗಡಣೆ ಮಾಡ್ತಾರೆ. ಒಬ್ಬೊಬ್ಬರ ಹೆಸರು ಬರೆದು ಯೋಚನೆ ಮಾಡೋಕ್ಕಾಗಲ್ಲ ಕಣ. BPL ಒಂದು ಯೋಜನೆ, APL ಒಂದು ಯೋಜನೆ. ಇದೇ ತರ ಮೊದಲು ಎಲ್ಲವನ್ನ ವಿಭಾಗ ಮಾಡಬೇಕು.
ಇಷ್ಟಕ್ಕಿಂತ ಆದಾಯ ಕಮ್ಮಿ ಇದ್ರೆ BPL, ಇಷ್ಟರಿಂದ ಇಷ್ಟು ತನಕಿದ್ರೆ APL, ಅದ್ರ ಮೇಲಿದ್ರೆ ಇನ್ನೆಂತದ್ದು. ಹಾಗೇನೆ ಎಲ್ಲವನ್ನ ವಿಂಗಡಿಸಬೇಕು. ನಮಗೆ ಬರುವ ಯೋಚನೆಗಳನ್ನೆಲ್ಲ 5 ಭಾಗಗಳ ವಿಂಗಡಿಸಬಹುದು. ಇದೇನೋ ಚೆನ್ನಾಗಿದೆ ಗುರುಗಳೇ, 5 ಯಾವುದು ಅಂತ ಹೇಳ್ತೀರಾ ಅಂದ. ಖಂಡಿತ ಹೇಳ್ತೀನಪ್ಪ, ಖಂಡಿತ ಹೇಳ್ತೀನಿ. ಈ ತರ ಪ್ರಶ್ನೆ ಕೇಳತಕ್ಕಂತ ಶಿಷ್ಯಂದ್ರೆ ಅಪರೂಪ. ಇನ್ನ ಕೇಳುವವ ಸಿಕ್ಕಿದಾಗ ಹೇಳದೇ ಇರಕ್ಕಾಗುತ್ತಾನೆ. ಹೇಳ್ತೀನಿ. ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯ. ಬರ್ಕೊಳಯ್ಯ, ಯಾವುದು? ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯ. ಗೊತ್ತಾಯ್ತಾನೆ ಗುರುಗಳೇ? ಈಗ 5 ಹೇಳಿದ್ರಿ ನೀವು, ಹೌದು. ನಾನು ಅದನ್ನು ಹೇಳ್ತೀನಿ ಗುರುಗಳೇ. ನೀವು ಹೇಳ್ತಾ ಇರೋದು ಪ್ರಮಾಣ, ವಿಪರ್ಯಯ ಎರಡನೇದು, ವಿಕಲ್ಪ ಮೂರನೇದು, ನಿದ್ರಾ ಮಾಮೂಲಿ ನಮ್ ನಿದ್ರೇನಾ? ಹೌದು, ನಮ್ ನಿದ್ರೇನೆ, ಅನುಮಾನ ಬೇಡ. ಇನ್ನೇನು ಇದಕ್ಕೇನು ಸ್ಪೆಷಲ್ ಮೀನಿಂಗ್ ಏನಿಲ್ಲ, ಬರ್ಕೋ. ಸ್ಮೃತಯ ಅಂದ್ರೆ ಸ್ಮೃತಿ, ಇದು ಮೆಮೊರಿನಾ ಗುರುಗಳೇ? ಹೌದು, ಬರ್ಕೋ ಸ್ಮೃತಯ. ಸರಿ ಗುರುಗಳೇ, ಆಯ್ತು, ಬರ್ಕೊಂಡೆ. ಇದನ್ನು ಹೇಗೆ ಗಮನಿಸೋದು? ಅದಕ್ಕೆ ಗುರುಗಳಂದ್ರು, ನೋಡಪ್ಪ, ಅದು ಗಮನಿಸ್ಬೇಕಾದ್ರೆ ನೀನು ಇದೆಲ್ಲ ಏನು ಅಂತ ತಿಳ್ಕೋಬೇಕು. ಪ್ರಮಾಣ ಅಂದ್ರೆ ಏನು? ನನಗೆ ಮೊದಲು ಇದರ ಗ್ರಹಿಕೆ ಸರಿಯಾಗಿರ್ಬೇಕು. ಪ್ರಮಾಣ ಅಂದ್ರೆ ಏನು ಗೊತ್ತಾಗಬೇಕು. ಗುರುಗಳೇ, ನಮಗ್ ಬರೋ ಯೋಚನೆಗಳನ್ನೆಲ್ಲ ಇದು 5ರಲ್ಲೇ ವಿಂಗಡಿಸ್ಬೋದು ಅಂತ ಹೇಳಿದ್ದೀರಾ. ಹೌದು, ಸರಿ. ಈಗ ನಾನು ಪರೀಕ್ಷೆ ಮಾಡಲ ಹೇಗೆ? ಒಂದೊಂದು ಯೋಚನೆ ತಗೊಂಡು. ಗುರುಗಳಂದ್ರು ಸ್ವಲ್ಪ ತಡಿ, ಇದಕ್ಕೆಲ್ಲ ನಿಖರವಾದಂತಹ ಲಕ್ಷಣಗಳಿದೆ, ಟೆಕ್ನಿಕಲ್ ಡೆಫಿನೇಷನ್ ಇದೆ. ನೀನು ಮೊದಲು ಅದನ್ನು ತಿಳ್ಕೊ, ಆಮೇಲೆ ಕೂತ್ಕೊಂಡು ಯಾವ ಯೋಚನೆನ ಯಾವ ವಿಭಾಗಕ್ಕೆ ಹಾಕ್ಬೋದು ನೋಡು. ಗೊತ್ತಾಯ್ತಾನಯ್ಯ? ಈಗ ಪ್ರಮಾಣ ಅಂದ್ರೆ ಏನು ಹೇಳ್ತೀನಿ, ಬರ್ಕೋ. ಮುಂದಿನ ಸೂತ್ರ: ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಾನಿ. ಪ್ರಮಾಣ ಅಂದ್ರೆ ಏನಿಲ್ಲ ಕಣಯ್ಯ, these are the thoughts or fluctuations that arise from valid source of knowledge. ಅಂದ್ರೆ ಇದೆಲ್ಲ ಸರಿಯಾದಂತಹ ಒಂದು ಜ್ಞಾನ. ಜ್ಞಾನ ಅಂದ್ರೆ ಸುಮ್ಮನೆ ಸೆಲ್ಫ್ ಅಂತಲೇ ಅನ್ಕೋಬೇಡಿ. ಎನಿ ಜ್ಞಾನ, ಫಿಸಿಕ್ಸ್ ಜ್ಞಾನ ಆಗ್ಬೋದು, ಕೆಮಿಸ್ಟ್ರಿ ಜ್ಞಾನ ಆಗ್ಬೋದು, ಜನರಿಕ್ ಟರ್ಮ್. ಈ ಜ್ಞಾನ, ಸರಿಯಾದಂತ ಜ್ಞಾನ ಬರ್ಬೇಕಂದ್ರೆ ನಮ್ಮಲ್ಲಿ ಯೋಚನೆ ಬರ್ಬೇಕು ತಾನೆ. ಉದಾಹರಣೆಗೆ, ಇಲ್ಲಿ ಗ್ರಾವಿಟೇಷನ್ ಇದೆ, ಇದನ್ನ ಹಿಂಗೆ ಬಿಟ್ರೆ ಇದು ಬೀಳುತ್ತೆ, ಅದೊಂದು ಜ್ಞಾನ. ಅದು ಹೆಂಗ್ ಬಂತು? ಎಲ್ಲ ಓದಿದ್ವಿ, ಅದೋ ನ್ಯೂಟನ್ ಅನ್ನೋರು ಹಿಂಗೆ ಹೇಳಿದ್ದಾರೆ ಅಂದ್ಬಿಟ್ಟು ನಮಗೂ ಈಗೆಲ್ಲ ಗೊತ್ತು. ಆ ಜ್ಞಾನ ಸರಿ ಇಲ್ವಾ? ಸರಿ ಇದೆ. ಈ ಯಾವುದು ನಮಗೆ ಸರಿಯಾದಂತಹ ನಾಲೆಡ್ಜ್, ಜ್ಞಾನವನ್ನ ಕೊಡುತ್ತೋ ಅಂತ ಯೋಚನೆಗಳೆಲ್ಲವೂ ಪ್ರಮಾಣ ವೃತ್ತಿ ಅಂತ. ಪ್ರಮಾಣ ವೃತ್ತೀಸ್ ಆರ್ ದೋಸ್ ವೃತ್ತೀಸ್ ವಿಚ್ ಗಿವ್ಸ್ ಕರೆಕ್ಟ್ ನಾಲೆಡ್ಜ್. ಈಗ ನ್ಯೂಟನ್ಸ್ ಲಾ ಅಂದ್ರೆ ಏನು?
ಅದೊಂದು ಗ್ರಾವಿಟೇಷನ್ ಅಂತಿದೆ, ನಾವು ಓದಿದ್ವಿ, ಅದೊಂದು ಥಾಟ್. ನ್ಯೂಟನ್ ಏನೋ ಆ್ಯಪಲ್ ಕೆಳಗೆ ಬಿತ್ತಂತೆ, ನಮ್ಗೇನು ಆ್ಯಪಲ್ಲೇ ಬೀಳಬೇಕು ಅಂತಿಲ್ಲ, ಏನು ಹೆಸರು ಬೀಳುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಹೌದು, ಏನು ಹೆಸರು ಬೀಳುತ್ತೆ, ಅದೊಂದು ವೃತ್ತಿ ನಮ್ಮ ಮನಸ್ಸಲ್ಲಿ ಬಂದಿದೆ ಅಲ್ವೇ? ಅಂಡ್ ಇಟ್ ಈಸ್ ವ್ಯಾಲಿಡ್. ವ್ಯಾಲಿಡ್ ಹಾಗಾಗಿ ಅದು ಪ್ರಮಾಣ. ಮತ್ತೆ ಈ ಪ್ರಮಾಣಗಳು ಯಾವ ತರ ಬರುತ್ತಪ್ಪ? ಸರಿಯಾದ ಜ್ಞಾನ ಹೆಂಗ್ ಬರುತ್ತೆ? ಪ್ರಮಾಣ ಅಂದ್ರೆ ಇದು ಸರಿಯಾದಂತ ಜ್ಞಾನ ಬರುವಂತ ಚಿತ್ತವೃತ್ತಿ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಏನೇ ಜ್ಞಾನ ಬರ್ಬೇಕಾದ್ರೂ ಚಿತ್ತವೃತ್ತಿ ಬೇಕೇ ಬೇಕು ಅಲ್ವೇ? ಚಿತ್ತವೃತ್ತಿ ಕೆಟ್ಟದು ಅಂತ ನೋಡಬಾರ್ದು. ವಿತೌಟ್ ಥಾಟ್ಸ್ ಏನೂ ಆಗಲ್ಲ. ಚಿತ್ತವೃತ್ತಿ. ಪ್ರಮಾಣ ಯಾವ ತರ ಆಗುತ್ತೆ? ಸರಿಯಾದ ನಾಲೆಡ್ಜ್ ಹೆಂಗ್ ಬರುತ್ತಪ್ಪ ಅಂದ್ರೆ ಪ್ರತ್ಯಕ್ಷ, ಡೈರೆಕ್ಟ್. ಡೈರೆಕ್ಟ್ ಅಲ್ವೇ? ಇದಕ್ಕೆ ನಾವು ಉದಾಹರಣೆ ಕೊಡ್ಬೇಕಾಗಿ, ನಾಲೆಡ್ಜ್. ಕೇಸರಿಬಾತ್ ಸಿಹಿಯಾಗಿದೆ, ಹೆಂಗಪ್ಪ ಗೊತ್ತು? ಯಾರ ಕೇಸರಿಬಾತ್ ತಂದು ಕೊಡ್ತಾರೆ, ನೀವು ತಿಂತೀರ, ಅದೇ ಸಿಹಿ. ಗೊತ್ತಾಯ್ತು, ಕೇಸರಿಬಾತು ಸಿಹಿಯಾಗಿದೆ. ಪ್ರತ್ಯಕ್ಷ ಜ್ಞಾನ. ಕರೆಕ್ಟ್ ತಾನೆ? ಸಿಹಿಯಾಗಿದೆ ಅನ್ನೋದೇನು? ಫೀಲಿಂಗ್, ಅದೊಂದು ಸ್ಪಂದನೆ. ಅದನ್ನ ಸ್ವಲ್ಪ ಒಳ ಹೊತ್ತು ನೋಡಿದ್ರೆ ಏನು, ಅದು ಒಂದು ಯೋಚನೆನೆ. ಗೊತ್ತಾಯ್ತಾ? ಅದು ಒಂದು ಯೋಚನೆನೆ. ಪ್ರತ್ಯಕ್ಷ. ಎಲ್ಲವನ್ನೂ ನೀವು ಪ್ರತ್ಯಕ್ಷವಾಗಿ ತಿಳ್ಕೊಳ್ಳೋಕೆ ಸಾಧ್ಯವಾ? ಸಾಧ್ಯನಾ? ಆಗಲ್ಲ. ಎಲ್ಲವನ್ನು ಪ್ರತ್ಯಕ್ಷವಾಗಿ ತಿಳ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಅನುಮಾನ. ಇದರಲ್ಲಿ ಇನ್ನೆರಡು ಸೇರಿಸ್ತಾರೆ, ನಾವು ಅದು ಎಲ್ಲವನ್ನ ಅನುಮಾನದಲ್ಲೇ ಹಾಕೊಳ್ಳೋಣ. ಇದರಲ್ಲಿ ಕಂಪ್ಯಾರಿಸನ್ ಅಂಡ್ ಪ್ರಿಸಂಪ್ಷನ್ ಅಂತ ಸೇರಿಸ್ತಾರೆ. ಇಲ್ಲಿ ಪತಂಜಲಿಗಳು ಇವೆಲ್ಲವನ್ನ ಅನುಮಾನದಲ್ಲೇ ಹಾಕಿದ್ದಾರೆ. ನಮ್ಮ ಅಧ್ಯಯನಕ್ಕೆ ಇಷ್ಟು ಸಾಕು. ಅನುಮಾನ ಅಂದ್ರೆ ಇನ್ಫರೆನ್ಸ್. ಇನ್ಫರೆನ್ಸ್ ಅಂದ್ರೆ ಸುಲಭವಾದ ಉದಾಹರಣೆ ಅಂದ್ರೆ, ಬೆಳಗ್ಗೆ ಎದ್ದು ರಸ್ತೆ ನೋಡ್ತೀರಾ, ಎಲ್ಲ ಒದ್ದೊದ್ದೇ ಆಗಿರುತ್ತೆ. ಏನು ಜ್ಞಾನ ಬರುತ್ತೆ ಅದರಿಂದ? ರಾತ್ರಿ ಮಳೆ ಬಂದಿದೆ ಅಷ್ಟೇ. ಯೋಗ ಕ್ಲಾಸಿಗೆ ಚಕ್ಕರ್ ಹೊಡಿಬಹುದು. ಅನುಮಾನ ಇಷ್ಟೇ ಸಾಕ? ಆಗಮ. ಆಗಮ ಅಂದ್ರೆ ಕೆಲವು ಗ್ರಂಥಗಳು ಬರೆದಿಟ್ಟಿದ್ದಾರೆ ಅಥವಾ ಇನ್ಯಾರೋ ಹೇಳ್ತಾರೆ, ಅದರಿಂದ ನಾವು ತಿಳ್ಕೊತೀವಿ. ಟೆಸ್ಟಿಮೊನಿ, ಯಾರು ಬರ್ದಿರ್ಬೋದು ಅಥವಾ ಯಾರು ಹೇಳ್ಬೋದು ತಿಳಿದವರು, ಅದರಿಂದ ನಾವು ತಿಳ್ಕೊತೀವಿ. ಇದೆಲ್ಲ ಪ್ರಮಾಣ ವೃತ್ತಿ. ಇದಕ್ಕೆ ಮೂರು ಮೂಲಭೂತವಾಗಿ, ಒಂದು ಪ್ರತ್ಯಕ್ಷ, ಇನ್ನೊಂದು ಅನುಮಾನ, ಇನ್ನೊಂದು ಆಗಮ. ಎಲ್ಲ ನಾವು ತಿಳ್ಕೊಳಕ್ಕಾಗಲ್ಲ. ನಾವು ಮುಡುಕ್ತೊರೆ ಜಾತ್ರೆಗೆ ಹೋದಾಗ ಮುಂಬೈ ಎಲ್ಲ ನೋಡೇ ಇರಲಿಲ್ಲ. ನಾವು ಮುಂಬೈ ಆ ಥರ ಬಸ್ಗಳು ಹೋಗ್ತಿರ್ಲಿಲ್ಲ, ಟ್ರೈನು ಹೋಗ್ತಿರ್ಲಿಲ್ಲ. ಆ ತಲಕಾಡು ಜಾತ್ರೆಯಲ್ಲಿ ಒಂದು ದೊಡ್ಡ ಡಬ್ಬ ಇಟ್ಟಿರೋರು, ಅದ್ರಲ್ಲಿ 5 ಪೈಸಾ ಕೊಟ್ರೆ ಅಲ್ಲೊಂದು ಕಿಂಡಿ ಇರೋದು. ಕಿಂಡಿಲಿ ಹಿಂಗೆ ನೋಡ್ತಾ ಇದ್ವಿ, ಅವ್ನು ಹಿಂಗೆ ಹಾಕೊಂಡು ಮುಂಬೈ ನೋಡೋನು, ಮುಂಬೈ ನೋಡ್ತಾ ಇದ್ವಿ. ಆಮೇಲೆ ನೋಡ್ಬಿಟ್ಟು ಇಂಡಿಯಾ ಗೇಟ್ ನೋಡ್ಕೊಂಡು, ಪಾರ್ಲಿಮೆಂಟ್ ಭವನ್ ತೋರಿಸೋದು ಡೆಲ್ಲಿ ಎಲ್ಲ ನೋಡಿ ಖುಷಿ. 5 ಪೈಸಕ್ಕೆ 10 ಊರು. ಅದೆಲ್ಲ ಟೆಸ್ಟಿಮೊನಿ ಅಂತ ಅಷ್ಟೇ. ಅದೆಲ್ಲ ದೇ ಓನ್ಲಿ 3 ಸೋರ್ಸಸ್ ಆಫ್ ನಾಲೆಡ್ಜ್. ಒಂದು, ನಾವೇ ಡೈರೆಕ್ಟಾಗಿ ಮುಂಬೈಗೆ ಹೋಗ್ಬೋದು, ನೋಡ್ಬೋದು.
ಇಲ್ಲ ಅವ್ರು ಯಾರೋ ಬರ್ದಿರೋದು ತೋರಿಸೋದು ನೋಡ್ಬೋದು. ಇದಿಷ್ಟು ಕಣಯ. ಇದರಿಂದ ಏನ್ ಬರುತ್ತೆ ನಿನಗೆ? ಸರಿಯಾದ ಜ್ಞಾನ, ಪ್ರಮಾಣ. ಗೊತ್ತಾಯ್ತಾನೆ ಅರ್ಜುನ ಅಂದ್ರು. ಅರ್ಜುನ ಸ್ವಲ್ಪ ಕಣ್ಣು ಮುಚ್ಚಿ ಯೋಚನೆ ಮಾಡ್ತಾ ಇದ್ದ. ಗುರುಗಳೇ, ಪ್ರಮಾಣ ಅಂದ್ರೆ ಸರಿಯಾದ ಜ್ಞಾನ ಅಂತ ಹೇಳಿದ್ರ ಕರೆಕ್ಟಾ? ಹೌದು ಕಣ, ಹೌದು. ಇನ್ನೊಂದು ಮಾತು ಹೇಳಿದ್ರಿ ನೀವು, ಏನಪ್ಪ? ಕ್ಲಿಷ್ಟ ಅಕ್ಲಿಷ್ಟ ಅಂತ ಹೇಳಿದ್ರಿ. ನೀವ್ ಹೇಳಿದ್ರಿ ಅಕ್ಲಿಷ್ಟ ಅಂದ್ರೆ ಪ್ಲೆಜರಬಲ್ ಅಥವಾ ಏನು ತೊಂದರೆ ಇಲ್ಲ ಅಂತ. ಕ್ಲಿಷ್ಟ ಅಂದ್ರೆ ಪೇನ್ಫುಲ್ ಅಂದ್ರಿ, ಟ್ರಬಲ್ ಸಮ್ ಅಂದ್ರಿ. ಇಲ್ಲಿ ಪ್ರಮಾಣ ಸರಿಯಾದಂತಹ ನಾಲೆಡ್ಜ್ ಅಂದ್ರಿ. ಹೌ ಕೆನ್ ಇಟ್ ಬಿಕಮ್ ಪೇನ್ಫುಲ್? ನಾವೆಲ್ಲರೂ ಮಾಡೋದೇ ಸರಿಯಾದ ನಾಲೆಡ್ಜ್ ಬರಬೇಕು ಅಂತಾನೆ. ಮತ್ ನೀವು ಅದನ್ನ ಪೇನ್ಫುಲ್ ಅಂತ ಬೇರೆ ಹೇಳ್ತೀರಾ? ಹೆಂಗೆ ಹೇಳಿದ್ರಿ ನೀವು? ಪತಂಜಲಿಗಳಾಗಿ ಈ ತರ ಹೆಂಗ್ ಬರೆದು ಬಿಟ್ರಿ? ಗುರುಗಳು ನಕ್ರು. ಅಬ್ಬಾ ಅಬ್ಬಾ ಅಬ್ಬಾ, ಲೇ ಅರ್ಜುನ, ನಿನ್ನಂತ ಶಿಷ್ಯ ಸಿಗಬೇಕು ಕಣಯ್ಯ. ಎಂತ ಅದ್ಭುತವಾದ ಪ್ರಶ್ನೆ ಕೇಳ್ಬಿಟ್ಟೆ. ಸಾಮಾನ್ಯವಾಗಿ ಪ್ರಶ್ನೆ ಕೇಳಲ್ಲ ಕಣಯ್ಯ. ನಾನು 5ನೇ ಸೂತ್ರಕ್ಕೆ ಬಂದ್ರೆ 4ನೇ ಸೂತ್ರನೇ ಮರ್ತು ಬಿಟ್ಟಿರ್ತಾರೆ. ನೀನೆಲ್ಲ ಜ್ಞಾಪಕ ಇಟ್ಕೊಂಡು ಕೇಳ್ತಿದೀಯಲ್ಲ, ಬೇಷ್. ಈ ಪ್ರಮಾಣ ವೃತ್ತಿ ಕ್ಲಿಷ್ಟ ಹೇಗಾಯ್ತು? ಅದು ಅಕ್ಲಿಷ್ಟವಾಗಿರ್ಬೇಕಾಯ್ತಲ್ವೇ? ಹೌ ಕ್ಯಾನ್ ದಿಸ್ ನಾಲೆಡ್ಜ್ ಬಿಕಮ್ ಪೇನ್ಫುಲ್ ಆರ್ ಟ್ರಬಲ್ಸಮ್? ಯಾಕೆ ಸಾಧ್ಯ? ಅದು ಗುರುಗಳು ಹೇಳಿದ್ರು, ನೋಡಪ್ಪ, ಇದು ಪ್ರಮಾಣ ವೃತ್ತಿ. ಇಲ್ಲಿ ನಾವು ಕೆಲವು ವಿಷಯಗಳನ್ನು ಗಮನಿಸಬೇಕು. ಮೊದಲನೇದು ಒಂದು ತಿಳ್ಕೊ, ಇದೆಲ್ಲ ನಾವು ಕರೆಕ್ಟ್ ನಾಲೆಡ್ಜ್, ಇದೆಲ್ಲ ಕೆಲವು ಲೌಕಿಕವಾದಂತಹ ಉದಾಹರಣೆಗಳಿಗೆ ಹೊಂದಿಸ್ಕೊಂಡು ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ವ್ಯಾವಹಾರಿಕ ಪ್ರಪಂಚ ಅದಕ್ಕೂ ಇದು ಅನ್ವಯ ಆಗುತ್ತೆ. ಆದರೆ ನೀನು ಆಮೇಲೆ ಇದೇ ಸೂತ್ರಗಳನ್ನ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಬೇಕು. ಅದಕ್ಕೆ ನೀನು ಇನ್ನೂ ಸ್ವಲ್ಪ ಕಾಯಬೇಕು. ಈಗ ಸದ್ಯಕ್ಕೆ ಇಷ್ಟೇ, ವ್ಯಾವಹಾರಿಕ ದೃಷ್ಟಿಯಿಂದಾನೇ ನೋಡೋಣ. ಇದೇನಾಗುತ್ತೆ ಗೊತ್ತೇನೆಯ? ಪ್ರಮಾಣ ನಿನಗೆ ಬಹಳ ಸುಲಭವಾಗಿ ಅರ್ಥ ಆಗಬೇಕು ಅಂದ್ಬಿಟ್ಟು ಒಂದು ಉದಾಹರಣೆ ಹೇಳ್ಬಿಡ್ತೀನಿ, ಆಮೇಲೆ ಮಿಕ್ಕಿದ್ ನೋಡೋಣ. ಏನಪ್ಪ ಉದಾಹರಣೆ ಅಂತ ಹೇಳಿದ್ರೆ, ಬಹಳ ಹಿಂದೆ ಕಣಯ್ಯ, ಭೂಮಿಯೇ ಕೇಂದ್ರ, ಭೂಮಿ ಸುತ್ತಲೂ ಎಲ್ಲವೂ ಸುತ್ತಾ ಇದೆ, ಎವ್ರಿಥಿಂಗ್ ಇಸ್ ಜಿಯೋಸೆಂಟ್ರಿಕ್ ಅಂತಿತ್ತು. ರೋಮನ್ ಕ್ಯಾಥೋಲಿಕ್ ಚರ್ಚಲ್ಲೂ ಇದನ್ನು ಬರೆದಿಟ್ಬಿಟ್ಟಿದ್ರು, ಭೂಮಿಯೇ ಕೇಂದ್ರ, ಭೂಮಿ ಸುತ್ತಲೂ ಎಲ್ಲವೂ ಸುತ್ತಾ ಇದೆ ಅಂತ ಬರೆದಿದ್ರು. ಆಗಮ. ಈಗ ಅದನ್ನ ನೀನು ಪ್ರತ್ಯಕ್ಷವಾಗಿ ನೋಡಿದ್ರೆ ಏನನ್ಸುತ್ತಯ್ಯ ನಿನಗೆ ಅರ್ಜುನ? ಮಿಕ್ಕಿದೆಲ್ಲ ಬಿಟ್ಬಿಡು, ಈಗ ಸುಮ್ಮನೆ ಹಿಂಗ್ ನೋಡು, ನಿನಗೇನ್ ಅನ್ಸುತ್ತೆ? ಸೂರ್ಯ ಹುಟ್ಟತಾನೆ ಮುಳುಗ್ತಾನೆ, ಚಂದ್ರ ಹುಟ್ಟತಾನೆ ಮುಳುಗ್ತಾನೆ, ನಕ್ಷತ್ರಗಳು ಬರ್ತವೆ ಹೋಗ್ತವೆ. ಇದು ಅರ್ಥ ಏನಯ್ಯ? ನಿನಗೆ ಪ್ರತ್ಯಕ್ಷವಾಗಿ ಏನು ಅನ್ಸುತ್ತಯ್ಯ? ಭೂಮಿಯೇ, ಭೂಮಿ ಸ್ಥಿರವಾಗಿದೆ, ಇದ್ರ ಸುತ್ತಲೂ ಎಲ್ಲವೂ ತಿರುಗುತ್ತಾ ಇದೆ. ನಿಮ್ಗೆಲ್ಲ ಹೆಂಗ ಅನ್ಸುತ್ತಾ ಗೊತ್ತಿಲ್ಲ, ನಮ್ಗೆ ಹಂಗೆ ಅನ್ಸುತ್ತೆ. ಬೇಕಾರೋ ನೋಡಿ, ಹೊರಗಡೆ ನಿಂತ್ಕೊಂಡು ನೋಡಿ. ಸೂರ್ಯ ಮುಳುಗಾಯ್ತು, ಬೆಳಗ್ಗೆ ನೋಡಿ ಹುಟ್ಟಿರ್ತಾನೆ, ಸಾಯಂಕಾಲ ಮುಳುಗ್ತಾನೆ, ನಾವೇನೇನು ತಿರುಗ್ತಾ ಇಲ್ಲ, ಅವನು ತಿರುಗ್ತಾ ಇಲ್ಲ. ಹೀಗಿತ್ತು ಕಣಯ್ಯ. ಹೌದು ಗುರುಗಳೇ,
ನೀವು ಗೆಲಿಲಿಯೋ ಬಗ್ಗೆ ಹೇಳ್ತಿದ್ದೀರಾ ಗುರುಗಳೇ ಅಂತ. ಬೇಷ್ ಅರ್ಜುನ, ಚೆನ್ನಾಗಿ ತಿಳ್ಕೊಂಡಿದೀಯಾ. ಗೆಲಿಲಿಯೋ ಅಂತ ಒಬ್ಬ ಬಂದ. ಅವನೇನು ಮಾಡ್ದ, ಎಲ್ರು ಆಗ ಟೆಲಿಸ್ಕೋಪ್ ಇಟಲಿನಲ್ಲಿ ಬಳಸ್ತಾ ಇದ್ರು. ಗೆಲಿಲಿಯೋ ಟೆಲಿಸ್ಕೋಪ್ ಏನು ಕಂಡುಹಿಡಿಲಿಲ್ಲ, ಅದೊಂದು ಉಪಕರಣ ಇತ್ತು. ಎಲ್ರು ಏನ್ ಮಾಡೋರು, ದೂರದಲ್ಲಿ ಬರೋರ್ನಿಗೆ ನೋಡೋರು ಟೆಲಿಸ್ಕೋಪ್ ಇಟ್ಕೊಂಡು, ಮಕ್ಕಳು ಆಟ ಆಡೋರು, ಅಣಗ್ಸೋರು, ನೋಡಿ ಹೆಂಗಿದ್ದಾರೆ ಹೆಂಗಿದ್ದಾರೆ ಹಾಗಿದ್ದಾರೆ ಹೀಗಿದ್ದಾರೆ, ಹೆಂಗ್ ನಡೀತಾರೆ ಅಣಗ್ಸೋರು. ಈ ಗೆಲಿಲಿಯೋ ಅಂತ ಪುಣ್ಯಾತ್ಮ ಬಂದ. ಅವ ಏನ್ ಮಾಡ್ದ, ಇವ್ರು ಹೆಂಗಿಟ್ಟು ಟೆಲಿಸ್ಕೋಪ್ನ 45 ಡಿಗ್ರಿ ಹಿಂಗ್ ತಿರುಗಿಸ್ದ. ಅವನಿಗೆ ಪ್ರಪಂಚ ದರ್ಶನ ಆಯ್ತು. ಅವ ಗ್ರಹಗಳು ಉಪಗ್ರಹಗಳು ಬೇರೆ ಎಲ್ಲ ನೋಡ್ದ. ಆಕಾಶದಲ್ಲಿ ಕೆಲವು ಉಪಗ್ರಹಗಳು ನಿನ್ನೆ ಕಂಡಿದ್ದು ಇವತ್ತು ಕಾಣ್ತಾ ಇರಲಿಲ್ಲ. ಆಗ ಇವನಿಗೆ ಗೊತ್ತಾಯ್ತು, ಓಹೋ, ಭೂಮಿ ಕೇಂದ್ರ ಅಲ್ಲ, ಸೂರ್ಯನೇ ಕೇಂದ್ರ. ಬೇರೆ ಎಲ್ಲವೂ ಸೂರ್ಯನ ಸುತ್ತ ಸುತ್ತದಷ್ಟೆಲ್ಲ ಭೂಮಿನೂ ಸೂರ್ಯನ ಸುತ್ತ ಸುತ್ತಾ ಇದೆ. ಇದೇ ಸತ್ಯ ಅಂದ ಅವನು. ಆದರೆ ಈ ಟೆಸ್ಟಿಮನಿ, ಆಗಮ, ಇದೆಲ್ಲಿತ್ತು? ಕ್ಯಾಥೋಲಿಕ್ ಚರ್ಚ್ಗಳಲ್ಲಿತ್ತು. ಅದಕ್ಕೆ ಇವರೆಲ್ಲ ಗಂಟು ಬಿದ್ದಿದ್ರು, ಅದಕ್ಕೆ ತಗಲಾಕೊಂಡ್ಬಿಟ್ಟಿದ್ರು. ಇದೇ ಸತ್ಯ ಅಂತ ನಂಬಿದ್ರು. ಗೆಲಿಲಿಯೋ ಪ್ರಪೋಸ್ ದಿಸ್ ಹೆಲಿಯೋಸೆಂಟ್ರಿಕ್ ಯೂನಿವರ್ಸ್. ಒಪ್ಪಲಿಲ್ಲ. ಯಾರು ಒಪ್ಪಲಿಲ್ಲ. ಆವತ್ತಿಗೆ ಅದು ಪ್ರಮಾಣವಾಗಿತ್ತು ಕಣ. ಆದ್ರೆ ಸತ್ಯ ಗೊತ್ತಾದ್ಮೇಲೆ ಅದೇನಾಯ್ತು? ಪ್ರಮಾಣ ಕ್ಲಿಷ್ಟ ಆಯ್ತು, ಅಕ್ಲಿಷ್ಟ ಆಯ್ತು? ಕ್ಲಿಷ್ಟ. ಶಿಷ್ಯನೇ ತಿಳ್ಕೊ, ಆವತ್ತಿನ ಪ್ರಮಾಣ ಇವತ್ತು ವಿಪರ್ಯಯ ಆಗೋಯ್ತು. ಆವತ್ತು ಕರೆಕ್ಟ್ ನಾಲೆಡ್ಜ್ ಇದ್ದು ರಾಂಗ್ ನಾಲೆಡ್ಜ್. ಗೆಲಿಲಿಯೋನ ಪಾಪ, ದೇ ಪ್ರಿವೆಂಟೆಡ್ ಹಿಮ್ ಫ್ರಮ್ ಪಬ್ಲಿಷಿಂಗ್. ದೇ ಪುಟ್ ಹಿಮ್ ಬಿಹೈಂಡ್ ದಿ ಬಾರ್ಸ್, ಹೌಸ್ ಅರೆಸ್ಟ್ ಮಾಡಾಕ್ಬಿಟ್ರು ಅವನು. ನೀನು ಈ ಸತ್ಯ ಎಲ್ಲೂ ಹೇಳ್ಕೊಡ್ದು ಅಂದ್ರೆ ಅವ್ರು ಸತ್ಯ ಅಂತ ಒಪ್ಪಲೇ ಇಲ್ಲ. ಅದಕ್ಕೆ ಎಷ್ಟೋ ಶತಮಾನಗಳಾಯ್ತು ಅದನ್ನ ಒಪ್ಕೊಳ್ಳೋಕ್ಕೆ. ಟುಡೇ ವಿ ಆಲ್ ನೋ. ಇವತ್ತು ಯಾರು ಅಕ್ಸೆಂಟ್ರಿಕ್ ಕೇಳಿಲ್ಲ ನಕ್ಬಿಡ್ತೀವಿ. ನಾವೇನು ಪ್ರಾಯಶಃ LKG ಮಗುನು ನಕ್ಬಿಡುತ್ತೆ ಅನ್ಸುತ್ತೆ. ಈಗ ಲೆವೆಲ್ ಆಫ್ ಎಜುಕೇಶನ್ ಅಲ್ಲಿಗೆ ಹೊಟ್ಟೋಗ್ಬಿಟ್ಟಿದೆ. ಅದಕ್ಕೆ ಶಿಷ್ಯನೇ, ಈ ಪ್ರಮಾಣ ಅಂತಕ್ಕಂಥದ್ದು ಈ ದೃಷ್ಟಿಕೋನದಿಂದ ಕ್ಲಿಷ್ಟ. ಯಾಕೆ? ಯಾರೋ ಯಾವತ್ತೋ ಬರ್ದಿದ್ದೇ ಸತ್ಯ ಅಂತ ಅನ್ಕೊಂಡ್ಬಿಟ್ರೆ ಅಲ್ಲೇ ಸಿಗಾಕೊಂಡ್ಬಿಡ್ತೀಯ. ಕ್ಲಿಷ್ಟ ಆಗ್ಬಿಡುತ್ತೆ. ಹಿಂದೆ ಒಂದು ಹೇಳ್ತಿದ್ರಲ್ಲ, ಯಾರ್ದೋ ಮನೇಲಿ ಶ್ರಾದ್ದ ಮಾಡ್ಬೇಕಾದ್ರೆ ಒಂದು ಬೆಕ್ಕು ಕಟ್ಟೋದು. ಆ ಮನೆಯಲ್ಲಿ ಬೆಕ್ಕು ಓಡಾಡ್ತಾ ಇತ್ತಂತೆ. ಅವ್ರು ತುಂಬಾ ಶ್ರದ್ಧೆಯನ್ನು ಮಾಡೋರು. ಶ್ರಾದ್ದ ಮಾಡ್ಬೇಕಾದ್ರೆ ಬೆಕ್ಕು ಅಡ್ಡಗಿಡ್ಡ ಬಂದ್ರೆ ಮೈಲಿಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವನು ಮನೆ ಯಜಮಾನ ಅದನ್ನ ಒಂದು ದಾರ ತಂದು ಕಟ್ಬಿಟ್ನಂತೆ. ಇದನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ನೋಡಿದ್ರು. ಅವರೆಲ್ಲ ಸಿಟಿಗೆ ಬಂದ್ರು. ಯಾವುದೋ ಅದ್ದೂರಿ ಆ ನಗರಕ್ಕೆ ಬಂದ್ರು. ಅಲ್ಲೇನು ಯಾವ ಪ್ರಾಣಿನೂ ಇಲ್ಲ, ಬೆಕ್ಕು ಇಲ್ಲ. ಅಲ್ಲಿ ತಿಥಿ ಮಾಡೋ ಸಂದರ್ಭ ಬಂತು. ಆಗ ಅವನು ಹೇಳಿದ್ರೆ, ನಮ್ಮಪ್ಪ ತಿಥಿಗೆ ಬೆಕ್ಕು ಕಟ್ತಾ ಇದ್ದ, ಅವ್ನು ಬೆಕ್ಕಿಡ್ಕೊಂಬ ಅಂತ. ಆ ಬೆಕ್ಕಿಡ್ಕೊಂಬಂದು ಅದು ಕಟ್ಟೋರಂತ. ಕ್ಲಿಷ್ಟ ಆಗೋಗ್ಬಿಡುತ್ತೆ, ಪ್ರಮಾಣವೇ ಕ್ಲಿಷ್ಟ ಆಗ್ಬಿಡುತ್ತೆ. ಆದ್ರೆ ಇದು ಆಧ್ಯಾತ್ಮಿಕದಲ್ಲಿ ಇದಾಗಲ್ಲ. ಅದನ್ನ ಮುಂದೆ ಹೇಳೋಣ. ಶಿಷ್ಯನೇ, ಅಲ್ಲಿ ತನಕ ತಡಿ. ಈಗ ವ್ಯಾವಹಾರಿಕ ಪ್ರಪಂಚದಲ್ಲಿ ಎಷ್ಟು ತೊಡಕಿದೆ ನೋಡು. ಆವತ್ತಿನ ಪ್ರಮಾಣ ಇವತ್ತೇನಾಗೋಯ್ತು? ಮಿಸ್ಕನ್ಸೆಪ್ಷನ್ ಆಗೋಯ್ತು. ಅದಕ್ಕೆ ಶಿಷ್ಯನೇ ವಿಪರ್ಯಯ ಏನಂತೀವಿ? ವಿಪರ್ಯಯ, ಮಿಸ್ಕನ್ಸೀವ್ಡ್ ನಾಲೆಡ್ಜ್ ಅಂತೀವಿ. ಅರ್ಜುನ, ಸ್ವಲ್ಪ ನೆಟ್ಟು ಕೂತ್ಕೊಳ್ಳಯ್ಯ, ಬೋರ್ ಹೊಡಿತಾ ಇದ್ದೇನೆಯ? ಇದು ಏನೋ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಿನಗೆ ಬೋರ್ ಹೊಡಿತಾ ಇದೆ ಅನ್ಸುತ್ತೆ, ನನಗೆ ಗೊತ್ತು. ಸ್ವಲ್ಪ ಎದೆ ಮೇಲೆ ಕೆತ್ತಿ ಕೂತ್ಕೋ. ನಿನಗೇನ್ ನಿದ್ದೆ ಬರ್ತಿದ್ಯಾ? ಅರ್ಜುನ ಅಂದ. ಹಾಗೇನಿಲ್ಲ ಗುರುಗಳೇ,
ನೀವು ಹೇಳ್ತಾ ಇರೋದು ಕೇಳಿ ಯೋಚನೆಗಳು ಹೋಗೋ ಬದಲು ಮತ್ತಷ್ಟು ಭಾರ ಅನ್ನಿಸ್ತಾ ಇದೆ. ಆಗ ಗುರುಗಳಂದ್ರು, ಅಲ್ಲಪ್ಪ, ನಿನಗೆ ಅರ್ಥ ಆಗ್ತಿದೆಯೋ ಇಲ್ವೋ? ಅರ್ಥ ಆಯ್ತು, ಇದೇನು ವಿಪರ್ಯಯ ಅಂತ ಹೇಳ್ಬಿಟ್ರಿ ಗುರುಗಳೇ. ಅದೇನು ಹೇಳಿ? ಸರಿನಪ್ಪ, ಕೇಳಿಸ್ಕೊ. ನಿನಗೆ ಬಹಳ ಬಹಳ ಭಾರ ಆಗ್ತಿದೆ ಅಂದ್ರೆ ನಿನಗೆ ಹಗುರ ಆಗಲಿ ಅಂದ್ಬಿಟ್ಟು ಸ್ವಲ್ಪ ತಮಾಷೆಯಾಗಿ ವಿಪರ್ಯಯದ ಬಗ್ಗೆ ಹೇಳ್ಬಿಡ್ತೀನಿ. ಹೇಳಿ ಹೇಳಿ ಗುರುಗಳೇ. ಏನಿಲ್ಲಪ್ಪ, ಒಬ್ಬ ಮಂತ್ರಿಗಳಿದ್ರು, ದೊಡ್ಡವರು. ಅವರು ಬಗೆ ಬಗೆಯ ನಾಯಿಗಳನ್ನು ಸಾಕಿದ್ರು. ಆ ನಾಯಿಗಳ ಬೆಲೆ ವಿಪರೀತ ಇರ್ತದೆ, ಗೊತ್ತಾ? 5 ಲಕ್ಷ ಕೋಟಿ ಹೋಗುತ್ತೆ. ಅವ್ರ ಮನೆಗೆ ಅಧಿಕಾರಿಗಳು ಸಹಜವಾಗಿ ಹೋಗ್ತಿದ್ರು. ಅವರು ಶ್ರೀಮತಿಯವರು, ಯಾರ ಮಿನಿಸ್ಟರ್ ಶ್ರೀಮತಿಯವರು ಸೋಫಾ ಸೆಟ್ ಮೇಲೆ ನಾಯಿಗಳನ್ನ ಇಟ್ಕೊಂಡು ವಿರಾಜಮಾನ ಇರ್ತಾ ಇದ್ರು. ಅಧಿಕಾರಿಗಳು ಸಹ ಅವರ ಮುಂದೆ ಹೋಗಿ ವಿನೀತರಾಗಿ ಮಾತುಗಳನ್ನು ಆಡ್ತಾ ಇದ್ರು. ಇದು ಸಂದರ್ಭ. ಆ ಮಂತ್ರಿಗಳ ಮನೆಯಲ್ಲಿ ಒಂದು ನಾಯಿ ಇತ್ತು ಕಣೆಯ, ಉದ್ದಕ್ಕೆ, ಕೊಳ್ಳಿಗೆ ಉದ್ದಕ್ಕೆ, ಬಹಳ ದುಬಾರಿ ಆದಂತ ನಾಯಿ. ಅದರಲ್ಲಿ ಎಲ್ಲ ಕಡೆ ಕೂದಲು ಬೆಳ್ಕೊಂಡಿರುತ್ತೆ. ಅದು ನೋಡಿದ್ದೀರಾ? ಎಲ್ಲ ಕಡೆ ಫುಲ್ ಕೂದಲು. ಅದು ನಾವು ನೋಡಿದ್ರೆ ನಾಯಿನ ಅಂತ ಅನುಮಾನ ಬರುತ್ತೆ ನಮ್ಮಂತವ್ರಿಗೆ. ಆ ನಾಯಿನ ಏನು ಅಂತ. ಆ ನಾಯಿ ಇತ್ತು. ಆಕೆ ತೊಡೆಯ ಮೇಲೆ ಈ ನಾಯಿ ಇತ್ತು. ಈ ಅಧಿಕಾರಿ ಹೋದವನು, ಮೇಡಮ್, ಈ ನಾಯಿ ತುಂಬಾ ಚೆನ್ನಾಗಿದೆ, ನನಗೂ ನಾಯಿ ಕಂಡ್ರೆ ತುಂಬಾ ಇಷ್ಟ. ಹೌದಾ? ಎತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆತ ಅದನ್ನ ಎತ್ಕೊಂಡು ಚೆನ್ನಾಗಿ ಮುದ್ದಾಡಿದ, ನಾಯಿಯನ್ನ ಎತ್ತಿಕೊಂಡು ಮುದ್ದಾಡಿದ. ಆಗ ಆಕೆ ಹೇಳಿದ್ಲು, ಬಾಯಿ ಆ ಕಡೆ ಇದೆ ಅಂತ. ಇದು ಶಿಷ್ಯನೇ ವಿಪರ್ಯಯ. ಈಗ ನಿನ್ನ ಮನಸ್ಸು ಹಗರ ಆಗಿದೆ ಅಲ್ವಾ? ಹಾಗಾಗಿ ಇನ್ನು 1 ತಿಂಗಳು ಈ ಬಗ್ಗೆ ಎಲ್ಲ ವಿಚಾರ ಮಾಡಿ ಮುಂದಿನ ತಿಂಗಳ ಕೊನೆ ಭಾನುವಾರ ಬಾ, ಈ ವಿಪರ್ಯಯದ ಒಳಹೊಕ್ಕು ಮತ್ತಷ್ಟು ತಿಳಿಯೋಣ ಅಂತ. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರಬರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶಿವಮಸ್ತು.